ವಂದನೆಗಳು ಅಣ್ಣ. ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಗಳಿಗೆಯಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ಬಗ್ಗೆ ನೀವು ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಈ ಗ್ರಂಥದಲ್ಲಿರುವಂತಹ ಮಾಹಿತಿಯ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದೀವಿ ತಂದೆ. ಆಗ ನಾವು ಹೇಳ್ತಿರುವಂತಹ ನನಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು, ಹಾಗೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸ್ವಬೋಧನೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸ್ವಬೋಧನೆ. ಸ್ವಬೋಧನೆ. ಓಕೆ. ಈ ಅಂಶದ ಹೆಸರನ್ನ ಕೇಳಿದ ತಕ್ಷಣ ಏನ್ ಅರ್ಥ ಆಗ್ತದೆ ನಮಗೆ? ಸ್ವಬೋಧನೆ ಅಂತ ಹೇಳಿದ್ರೆ ನಮಗೆ ನಾವು ಮಾಡ್ಕೊಳ್ಳುವಂತಹ ಬೋಧನೆನ. ಹ್ಮ್ ಸ್ವಬೋಧನೆ ನಮ್ಮ ಸ್ವಂತಕ್ಕೆ ನಾವು ಮಾಡ್ಕೊಳ್ಳುವಂತಹ ಬೋಧನೆನ. ಓಕೆ. ಈ ಅಂಶ ಇನ್ನೂ ಸಹ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂದ್ರೆ ಹೆಸರು ಒಂದೆರಡು ಉದಾಹರಣೆಗಳನ್ನ ಯೋಚನೆ ಮಾಡಿ ನೋಡೋಣ. ನಾರ್ಮಲ್ ಆಗಿ ಒಬ್ಬ ಮನುಷ್ಯನನ್ನ ಕೇಳಿದ್ರೆ, ಬ್ರದರ್ ನೀವ್ ಯಾರಿಗಾದ್ರೂ ಜೀವನದಲ್ಲಿ ಸುವಾರ್ತೆಯನ್ನ ಸಾರಿದ್ದೀರಾ ಅಂತ ಹೇಳಿ ಕೇಳಿದ್ರೆ, ಹಾ ಬ್ರದರ್ ಸಾರಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಓಕೆ. ಯಾರ್ಯಾರಿಗ್ ಸಾರಿದ್ದೀರಾ? ಎಷ್ಟ್ ಜನಕ್ಕೆ ಸಾರಿದ್ದೀರಾ? ನಾನೊಂದ್ 10 ಜನಕ್ಕೆ ಸಾರಿದ್ದೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳಿದ್ರೆ, ಆ 10 ಜನರ ಹೆಸರನ್ನ ಒಂದ್ಸಾರಿ ಕೇಳಿ ನೋಡಿ. ಯಾರ್ಯಾರಿಗ್ ಸಾರಿದ್ದೀರಾ? ಪಕ್ಕದ ಮನೇಲಿರುವಂತವ್ರಿಗೆ ಸಾರಿದ್ದೀನಿ, ಪಕ್ಕದ ಬೀದಿಯಲ್ಲಿರುವಂತವ್ರಿಗೆ ಸಾರಿದ್ದೀನಿ, ಹೌದಾ? ನನ್ನ ಜೊತೆ ಉದ್ಯೋಗಕ್ಕೆ ಬರುವಂತವ್ರಿಗೆ ಸಾರಿದ್ದೀನಿ, ನನ್ನ ಸಭೆಗೆ ಬರುವಂತವ್ರಿಗೆ ಸಾರಿದ್ದೀನಿ. ಒಂದ್ 10 ಹೆಸರುಗಳನ್ನ ಹೇಳ್ತಾನೆ ಈ ವ್ಯಕ್ತಿ. ನಿಜನಾ? ಹ. ಆ ವ್ಯಕ್ತಿಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿ, ಯಾವತ್ತಾದ್ರೂ ನಿಮಗೆ ನೀವು ಎಚ್ಚರಿಕೆಯನ್ನ, ಬೋಧನೆಯನ್ನ ಮಾಡ್ಕೊಂಡಿದ್ದೀರಾ? ಹ್ಮ್. ನೀವು ಈ 10 ಜನಕ್ಕೆ ಬೋಧನೆಯನ್ನ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ವಾ? ಈ 10 ಜನಕ್ಕೆ ವಾಕ್ಯವನ್ನ ಹೇಳಿದ್ದೀನಿ ಅಂತ ಹೇಳ್ತಿದ್ದೀರಲ್ವಾ? ಬ್ರದರ್, ಈ 10 ಜನಕ್ಕೆ ಹೇಳಿರುವಂತಹ ನೀವು ಯಾವತ್ತಾದ್ರೂ ನಿಮಗೆ ನೀವು ಬೋಧನೆಯನ್ನ ಮಾಡ್ಕೊಂಡಿದ್ದೀರಾ? ನಿಮಗೆ ನೀವು ವಾಕ್ಯದ ಮುಖಾಂತರ ನಿಮ್ಮನ್ನ ನೀವು ಎಚ್ಚರಿಸ್ಕೊಂಡಿದ್ದೀರಾ? ನಿಮಗ್ ನೀವು ವಾಕ್ಯ ಹೇಳ್ಕೊಂಡಿದ್ದೀರಾ ಯಾವತ್ತಾದ್ರೂ? ಹ್ಮ್. ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಆ ವ್ಯಕ್ತಿ ನಿಮ್ಮನ್ನ ನೋಡುವಂತಹ ರೀತಿ, ಶೈಲಿ 2 ಬದಲಾಗೋಗುತ್ತೆ. ಹೌದಾ? ಹ್ಮ್. ಈ ಬ್ರದರ್‌ಗೆ ಯಾಕೋ ತಲೆ ಸರಿ ಇಲ್ಲ ಅಂತ ಕಾಣತ್ತೆ. ನಮಗ್ ನಾವ್ ಹೇಗ್ ಬ್ರದರ್ ವಾಕ್ಯ ಹೇಳ್ಕೊಳ್ಳುವಂತಹದ್ದು? ನಮಗ್ ನಾವ್ ಹೇಗೆ ಬೋಧನೆ ಮಾಡ್ಕೊಳ್ಳುವಂತಹದ್ದು ನೀವೇ ಹೇಳಿ? ನಮಗ್ ನಾವು ಮಾತಾಡ್ಕೊಳ್ಲಿಕ್ಕಾಗತ್ತಾ? ಹ್ಮ್. ನಮಗೆ ನಾವು ಬೋಧನೆ ಮಾಡ್ಕೊಳ್ಲಿಕ್ಕಾಗತ್ತಾ? ಇದೇ ಅಲ್ವಾ ಎಲ್ಲರ ಮನಸ್ಸಲ್ಲೂ ಬರುವಂತಹದ್ದು. ಹೌದಾ? ನಿಮಗ್ ನೀವು ಬೋಧನೆ ಮಾಡ್ಕೋಬೇಕು ಬ್ರದರ್ ಫಸ್ಟು. ನಿಮಗ್ ನೀವು ಎಲ್ಲರಿಗೂ ನೀವು ಬೋಧನೆ ಮಾಡ್ತೀರಾ ಅಲ್ವಾ? ನೀವೆಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತೀರಾ ಅಲ್ವಾ? ಎಲ್ಲರಿಗೂ ವಾಕ್ಯವನ್ನ ಹೇಳ್ತೀರಾ ಅಲ್ವಾ? ಇಷ್ಟು ಮಾಡುವುದಕ್ಕಿಂತ ಪ್ರಪ್ರಥಮವಾಗಿ, ಇಷ್ಟು ಮಾಡುವುದಕ್ಕಿಂತ ಅತಿ ಪ್ರಾಮುಖ್ಯವಾಗಿ ನಿಮಗೆ ನೀವು ಬೋಧನೆಯನ್ನ ಮಾಡ್ಕೋಬೇಕು. ಪ್ರತಿ ಮನುಷ್ಯನು ತನಗೆ ತಾನು ಬೋಧನೆಯನ್ನ ಮಾಡ್ಕೋಬೇಕು ಅಂತ ನೀವು ಹೇಳಿದಾಗ, ಪ್ರಪಂಚದಲ್ಲಿರುವಂತಹ ಜನರಿಗೆ ನೀವ್ ಹೇಳಿರುವಂತಹ ಈ ಮಾತನ್ನ ಅಂಗೀಕಾರ ಮಾಡುವಷ್ಟು ಜ್ಞಾನ ಇಲ್ಲದೆ ಇರಬಹುದು. ಹೌದಾ ಇಲ್ವಾ? ಹ್ಮ್. ಯಾಕೆ ನಿಮ್ಮನ್ನೊಂದ್ ತರ ನೋಡ್ತಾರೆ. ನಾವ್ ಹೇಗ್ ಬ್ರದರ್ ವಾಕ್ಯ ಹೇಳ್ಕೊಡ್ಲಿಕ್ಕಾಗತ್ತೆ? ಅದಾಗುವಂತಹ ಕೆಲಸನೇನಾ? ಹ್ಮ್. ಇನ್ನೊಬ್ರಾದ್ರೆ ಅಲ್ಲಿ ಕುತ್ಕೊಂಡು ಹೇಳ್ತಿರ್ತಾರೆ, ನಾವು ಕೇಳ್ತೀವಿ. ಅಥವಾ ನಾವ್ ಹೇಳ್ತೀವಿ, ಅವ್ರು ಕೇಳ್ತಾರೆ. ಹೌದಾ? ವಾಕ್ಯ ಹೇಳ್ಲಿಕ್ಕೆ, ಕೇಳ್ಲಿಕ್ಕೆ ಇಬ್ರಿರ್ಬೇಕು ಅನ್ನುವಂತಹ ನಮ್ಮ ಥಾಟ್ ಪ್ರೊಸೆಸ್. ಹೌದಾ? ಮಿನಿಮಮ್ ವಾಕ್ಯ ಹೇಳ್ಲಿಕ್ಕೆ, ಕೇಳ್ಲಿಕ್ಕೆ ಎಷ್ಟ್ ಜನ ಇರ್ಬೇಕು? ಇಬ್ರು ಇರ್ಬೇಕಲ್ವಾ? ಒಬ್ರು ವಾಕ್ಯ ಹೇಳುವಂತವ್ರು, ಒಬ್ರು ವಾಕ್ಯ ಕೇಳುವಂತವ್ರು. ಕನಿಷ್ಠ ಪಕ್ಷ ಇಬ್ಬರು ಇರ್ಲೇಬೇಕು. ಇದು ನಮ್ಮ ಥಾಟ್ ಪ್ರೊಸೆಸ್. ಹೌದಾ? ನಮಗಿರುವಂತಹ ಆಲೋಚನೆ. ಒಬ್ರಿದ್ರೆ ಸಾಕು ಗೊತ್ತಾ? ಒಬ್ರಿದ್ರೆ ಸಾಕು ಗೊತ್ತಾ? ಕನಿಷ್ಠ ಪಕ್ಷ ಎಷ್ಟ್ ಜನ ಇರ್ಬೇಕು ವಾಕ್ಯ ಕೇಳ್ಲಿಕ್ಕೆ, ಹೇಳ್ಲಿಕ್ಕೆ ಅಂದ್ರೆ ಒಬ್ಬರಿದ್ರೆ ಸಾಕು. ಯಾರ್ಯಾರು? ವಾಕ್ಯ ಹೇಳುವಂತಹದ್ದು ಆ ವ್ಯಕ್ತಿನೇ. ವಾಕ್ಯ ಕೇಳುವಂತಹದ್ದು ಆ ವ್ಯಕ್ತಿನೇ. ವಾಕ್ಯ ಹಂಚುವಂತಹದ್ದು ಆ ವ್ಯಕ್ತಿನೇ. ವಾಕ್ಯ ಸ್ವೀಕಾರ ಮಾಡುವಂತಹದ್ದು ಆ ವ್ಯಕ್ತಿನೇ. ಅಷ್ಟಿದ್ರೆ ಸಾಕು ಗೊತ್ತಾ? ಹ್ಮ್. ಯಾಕೆಂದ್ರೆ ನಮಗ್ ನಾರ್ಮಲ್ ಆಗಿ ಇನ್ನೊಬ್ಬರಿಗೆ ಹೇಳಿ ಅಭ್ಯಾಸ ಆಗಿರತ್ತೆ ವಾಕ್ಯವನ್ನ. ಯಾವತ್ತು ನಮಗ್ ನಾವು ಹೇಳ್ಕೊಂಡು ಅಭ್ಯಾಸ ಆಗಿರೋದಿಲ್ಲ ಅಲ್ವಾ? ಹೌದಾ? ಹ್ಮ್. ಅಥವಾ ಇನ್ನೊಬ್ಬರು ಹೇಳಿರುವಂತಹದ್ದನ್ನ ಕೇಳಿ ಅಭ್ಯಾಸ ಆಗಿರತ್ತೆ. ನಮ್ಮ ಮನಸ್ಸು ನಮಗ್ ವಾಕ್ಯ ಹೇಳ್ತಿರುವಂತಹದನ್ನ ಕೇಳಿ ಯಾವತ್ತೂ ಅಭ್ಯಾಸ ಇರೋದಿಲ್ಲ ನಮ್ಗೆ. ನಾನ್ ಹೇಳಿದ್ ನಿಮ್ಗ್ ಅರ್ಥ ಆಯ್ತಾ? ಹ್ಮ್. ವಾಕ್ಯವನ್ನ ಇನ್ನೊಬ್ಬರಿಗೆ ಹೇಳಿ ಅಭ್ಯಾಸ ಆಗಿರುತ್ತೆ. ನಮಗ್ ನಾವ್ ಹೇಳ್ಕೊಂಡ್ ಅಭ್ಯಾಸ ಇರೋದಿಲ್ಲ ನಮಗೆ. ಇನ್ನೊಬ್ರು ವಾಕ್ಯ ಹೇಳ್ತಿರ್ಬೇಕಾದ್ರೆ ಕೇಳಿ ಅಭ್ಯಾಸ ಆಗೋಗಿರುತ್ತೆ. ಯಾವತ್ತು ನಮ್ಮ ಮನಸ್ಸು ನಮಗ್ ವಾಕ್ಯ ಹೇಳ್ತಿದ್ರೆ,
ಅಥವಾ ಸತ್ಯವೇದದಲ್ಲಿರುವಂತಹ ವಚನಗಳನ್ನ ಓದಿದಾಗ ನಮ್ಮ ಜ್ಞಾನ ನಮಗ್ ವಾಕ್ಯ ಹೇಳ್ತಿದ್ರೆ ಅದನ್ನ ಸ್ವೀಕಾರ ಮಾಡುವಂತಹ ಮನಸ್ಸು ಯಾವತ್ತೂ ಇರೋದಿಲ್ಲ. ನಿಜಾನ? ಹ್ಮ್. ಓಕೆ. ಇಷ್ಟಕ್ಕೂ ನಮ್ಮದೊಂದು ಸಂದೇಶ ಶುರು ಮಾಡಿದಾಗಿಂದ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮತ್ತೆ 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 ಬರ್ತಾ ಇರುತ್ತಲ್ವಾ? ಅಲ್ಲ ಬ್ರದರ್, ನೀವ್ ಹೇಳ್ತಿದ್ರಲ್ವಾ ಅವಾಗ್ಲಿಂದ? ವಾಕ್ಯ ಹೇಳ್ಲಿಕ್ಕೆ ಕೇಳಲಿಕ್ಕೆ ಅಟ್‌ಲೀಸ್ಟ್ ಇಬ್ರು ಇರ್ಬೇಕು ಅಂತ ನಾವ್ ಅನ್ಕೊಂಡಿದ್ರೆ, ಇಲ್ಲ ಒಬ್ರು ಸಾಕು ಅಂತ ಹೇಳ್ತಿದ್ರಲ್ವಾ? ನಮಗ್ ನಾವೇ ಬೋಧನೆ ಮಾಡ್ಕೋಬಹುದು ಅಂತ ಹೇಳ್ತಿದ್ರಲ್ವಾ? ಸತ್ಯವೇದದಲ್ಲಿ ಇದೆಯಾ ಈ ಮಾತು? ನಮಗೆ ನಾವೇ ಬೋಧನೆ ಮಾಡ್ಕೋಬಹುದು ಅನ್ನುವಂತಹ ಮಾತು ಸತ್ಯವೇದದಲ್ಲಿ ಇದೆಯಾ? ಒಂದ್ಸರಿ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. 2:21. ಹೀಗಿರಲಾಗಿ ಮತ್ತೊಬ್ಬರಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ? ಸಾಕು ಪ್ರಿಯರೇ, ಸಾಕು ಸಾಕು. ಈ ಅಂಶದಲ್ಲಿ ನಾವು ನೋಡ್ತಿರುವಂತಹ ಸಾರಾಂಶ ಇಷ್ಟೇ. ನಮಗೆ ನಾವು ಬೋಧನೆ ಮಾಡ್ಕೊಳ್ಳಬಹುದಾಗಿರುವಂತಹ ಸಾಧ್ಯತೆ ಇದೆ. ನಿಮ್ಗೆ ಅನ್ನಿಸ್ಬಹುದು, ಬ್ರದರ್ ನಮಗೆ ಪ್ರತಿ ಸಂಡೇನೂ ಸಹ ಒಬ್ಬರು ದೈವ ಸೇವಕರಿಂದ ವಾಕ್ಯ ಕೇಳುವಂತಹ ಅವಕಾಶ ಇದೆ. ಹೌದಾ? ಪ್ರತಿ ಸಂಡೇನೂ ಸಹ ಉತ್ತಮವಾಗಿರುವಂತಹ ಸಂದೇಶಗಳನ್ನ ನಾವು ಕೇಳ್ತೀವಿ. ಪ್ರತಿ ಸೋಮವಾರನೂ ಸಹ ಇನ್ನೊಬ್ಬರು ದೈವ ಸೇವಕರು ಮೂಲಕ ವಾಕ್ಯ ಕೇಳ್ತೀವಿ. ಮಂಗಳವಾರ ಇನ್ನೊಬ್ರು ಬಂದ್ ಕೊಡ್ತಾರೆ. ಬುಧವಾರ ಇನ್ನೊಬ್ರು ಬಂದ್ ಕೊಡ್ತಾರೆ. ಈ ರೀತಿ ಪ್ರತಿ ದಿನನೂ ಸಹ ಒಬ್ಬೊಬ್ಬ ದೈವ ಸೇವಕರು ಬಂದು ವಾಕ್ಯ ಹೇಳ್ತಿರ್ಬೇಕಾದ್ರೆ, ಇಷ್ಟು ಜನ ದೇವ ಸೇವಕರು ಬಂದು ವಾಕ್ಯ ಹೇಳ್ತಿರ್ಬೇಕಾದ್ರೆ, ಇಷ್ಟು ಜನರ ಬೋಧನೆಯನ್ನೂ ಸಹ ಸ್ವೀಕಾರ ಮಾಡಿ, ಅದಕ್ಕಿಂತ ಮುಖ್ಯವಾಗಿರುವಂತಹದ್ದು ನಮಗೆ ನಾವು ಮಾಡ್ಕೊಳ್ಳುವಂತಹ ಬೋಧನೆ ಅಂತ ನೀವು ಹೇಳ್ತಿದ್ದೀರಲ್ಲ ಬ್ರದರ್. ನಾವು ಅದನ್ನೆಲ್ಲ ನೋಡಿದ್ದು ಇಷ್ಟೊತ್ತು ಸಹ. ನಮಗ್ ನಾವು ಮಾಡ್ಕೊಳ್ಳುವಂತಹ ಬೋಧನೆ ಎಷ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಯಾರು ಬೋಧನೆ ಮಾಡಿದ್ರು ಸಹ ನಮಗ್ ನಾವು ಮಾಡ್ಕೊಳ್ಳುವಂತಹ ಬೋಧನೆಯ ಮುಂದೆ, ಬೋಧನೆಯ ಸಮಕ್ಕೆ ಬರ್ಲಿಕ್ಕಾಗೋದಿಲ್ಲ. ನಿಜನಾ? ಹ್ಮ್. ನೀವು ಸಾಕಷ್ಟು ಜನ ದೈವ ಸೇವಕರ ಮೂಲಕ ವಾಕ್ಯವನ್ನ ಕೇಳಬಹುದು. ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯ ಯಾವ್ದು ಗೊತ್ತಾ? ನಿಮಗೆ ನೀವು ಮಾಡ್ಕೊಳ್ಳುವಂತಹ ಬೋಧನೆ. ಯಾಕೆ? ಯಾಕೆ? ಹ್ಮ್. ಓಕೆ. ಉದಾಹರಣೆಗೆ, ನಿಮಗೆ ಆವತ್ತು ಒಂದು ದಿನ ಒಂದು ಲೆಸನ್ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ. ಒಂದು ದಿನ ಒಂದು ಲೆಸನ್ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ. ಯಾಕೋ ಬೆಳಿಗ್ಗೆ ಎದ್ದಿರ್ತೀರಾ, ಅವತ್ತು ಬೆಳಿಗ್ಗೆ ಎದ್ದಾಗಲಿಂದಲೇ ಹಣದ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂತಿದ್ದೀರಾ ಅಂತ ಅನ್ಕೊಳ್ಳಿ. ಹಣದ ಬಗ್ಗೆ ವ್ಯಾಮೋಹ ಜಾಸ್ತಿಯಾಗಿ ಹೋಗಿದೆ ಅವತ್ತು. ಓಕೆ. ಓಕೆ. ಈಗ ಆ ಹಣದ ಬಗ್ಗೆ ಏನ್ ವ್ಯಾಮೋಹ ಇದೆ ನಿಮಗೆ, ಅವತ್ತು ನಿಮಗೆ ಹಣದ ವ್ಯಾಮೋಹ ಇರುವುದರಿಂದ ಬೆಳಿಗ್ಗೆಯಿಂದ ಹಣದ ಬಗ್ಗೆನೇ ಬೇಡ, ಏದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಅವತ್ತೊಂದಿನ ಎದ್ದಿದ್ದೀರಾ, ಬೆಳಗ್ಗೆ ಎದ್ದಾಗಿನಿಂದ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಿದೆ ನಿಮ್ಮ ಮನಸ್ಸಿಗೆ. ಹೌದಾ? ಪಾಪದ ಆಲೋಚನೆಗಳೇ ಬರ್ತಿದೆ. ಓಕೆ. ಎಷ್ಟು ಎಷ್ಟು ತಡ್ಕೊಂಡ್ರು ಸಹ, ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಸಹ ಈ ಪಾಪದ ಆಲೋಚನೆ ನಿಮ್ಮನ್ನ ಬಿಟ್ಟು ಹೋಗ್ತಿಲ್ಲ. ಓಕೆ. ಈ ಈ ಈ ವಿಚಾರ ಯಾರಿಗ್ ಗೊತ್ತು ಪ್ರಿಯರೇ? ನಿಮ್ಮ ನಿಮ್ಮ ಮನಸ್ಸಿಗೆ ಬರೀ ಪಾಪದ ಆಲೋಚನೆಗಳೇ ಬರ್ತಿದೆ ಅನ್ನುವಂತಹ ವಿಚಾರ ಯಾರಿಗ್ ಗೊತ್ತು? ನಮಗ್ ಗೊತ್ತಾ? ನಮಗೆ ಗೂಗಲ್ ಮೀಟ್ ನಮ್ ಬಂದ್ ವಾಕ್ಯ ಹೇಳುವಂತಹ ಬೋಧಕರಿಗೆ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ ನಿಮ್ಮ ಸಭಾಪಾಲಕರಿಗೆ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ ನಿಮ್ಮ ಬಂಧು ಬಳಗಕ್ಕೆ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ. ಯಾರಿಗ್ ಗೊತ್ತು ಈ ವಿಚಾರ? ನಿಮ್ಮ ಮನಸ್ಸಿನಲ್ಲಿ ಅವತ್ ಎದ್ದಿದ ತಕ್ಷಣ ಬರೀ ಕೆಟ್ಟ ಕೆಟ್ಟ ಆಲೋಚನೆಗಳೇ ಬರ್ತಿದೆ ಅನ್ನುವಂತಹದ್ದು ಯಾರಿಗ್ ಗೊತ್ತು? ನಿಮಗ್ ಗೊತ್ತು. ನಿಮ್ಮನ್ನು ನೋಡ್ತಿರುವಂತಹ ದೇವ್ರಿಗ್ ಗೊತ್ತು. ಹೌದಾ? ಇಷ್ಟೇನಾ? ಅಷ್ಟು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ವಾ? ಹಾ. ಹಾಗಾದ್ರೆ ಬೇಕಾಗಿರುವಂತಹ ಸಮಯದಲ್ಲಿ ಯಾವ ಸಂದೇಶ ಸರಿಯಾಗಿರುವಂತಹ ಸಮಯಕ್ಕೆ ನಿಮಗ್ ಬೇಕೋ, ಆ ಸಂದೇಶ ಯಾವುದು ಅಂತ ಯಾರಿಗ್ ಗೊತ್ತು? ನಮಗ್ ಗೊತ್ತಾ? ವಾಕ್ಯ ಹೇಳುವಂತವ್ರಿಗೆ? ಇಲ್ಲ. ನಮಗ್ ಬೇಕಾಗಿರುವಂತಹ ಸಬ್ಜೆಕ್ಟು, ನಮಗಿಷ್ಟ ಇರುವಂತಹ ಸಬ್ಜೆಕ್ಟ್ ಅನ್ನು ನಾವು ಹೇಳಿ ಹೊರಟೋಗ್ತೀವಿ. ಹೌದಾ? ಹ್ಮ್. ಎಲ್ಲರಿಗೂ ಬೇಕಾಗಿರುವಂತಹ ಸಬ್ಜೆಕ್ಟ್ ಅನ್ನು ಒಂದ್ಸಾರಿ ಹೇಳಿ ಹೊರಟೋಗ್ತೀವಿ. ನಿಮ್ಮ ಜೀವನಕ್ಕೆ ಅವತ್ತಿಗೆ ಯಾವ ಸಂದೇಶ ಬೇಕು? ನಿಮ್ಮ ಜೀವನಕ್ಕೆ ನೀವಿರುವಂತಹ ಪರಿಸ್ಥಿತಿಗೆ ಯಾವ ಸಂದೇಶ ಬೇಕು? ಯಾವ ವಚನ ಬೇಕು? ಅದು ನಿಮಗ್ ಮಾತ್ರ ಅಲ್ವಾ ಗೊತ್ತು? ಹೌದಾ? ಹ್ಮ್. ಹಾಗಾದ್ರೆ ಆ ವಿಚಾರದ ಕುರಿತಂತೆ ಬೋಧನೆ ಮಾಡ್ಕೊಳ್ಳುವಂತಹ ಶಕ್ತಿ ಯಾರಿಗ್ ಮಾತ್ರ ಇದೆ? ನಿಮಗ್ ಮಾತ್ರ ಇದೆ. ನಿಜನಾ ಇಲ್ವಾ? ಈ ಮುಂಚೆ ಸುಳ್ಳು ಹೇಳ್ಬೇಕಾಗಿರುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅನ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಓಕೆ. ಈಗ ಸುಳ್ಳು ಹೇಳ್ಬೇಕಾಗಿರುವಂತಹ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಬಂದಾಗ, ಸುಳ್ಳು ಹೇಳುವಂತಹದ್ದು ಈ ಟೈಮಲ್ಲಿ ನಾನು ಸುಳ್ಳು ಹೇಳಬಹುದಾ? ಅಥವಾ ಸುಳ್ಳು ಹೇಳಬಾರ್ದಾ? ಅನ್ನುವಂತಹ ಪ್ರಶ್ನೆ ಇದೆ ನಿಮಗಿವಾಗ. ಓಕೆ. ಈ ಪ್ರಶ್ನೆ ಎಲ್ಲರಿಗೂ ಗೊತ್ತಿಲ್ಲ ಅಲ್ವಾ? ದೇವಸೇವಕರಿಗೆ, ಬೋಧಕರಿಗೆ, ಬರುವಂತಹ ಬೋಧಕರಿಗೆ ಗೊತ್ತಿರುವುದಿಲ್ಲ ಅಲ್ವಾ? ಹೌದು.
ಇವಾಗ ಇದು ಯಾರಿಗ್ ಮಾತ್ರ ಗೊತ್ತು? ಸುಳ್ಳು ಹೇಳುವುದರ ಬಗ್ಗೆ. ಇವಾಗ ಇಮಿಡಿಯೇಟ್ ಆಗಿ ನನಗೊಂದು ಕ್ಲಾಸ್ ಬೇಕು ಅನ್ನುವಂತಹದ್ದು ಯಾರಿಗ್ ಮಾತ್ರ ಗೊತ್ತು? ನಿಮಗ್ ಮಾತ್ರ ಗೊತ್ತು. ಅವಾಗ ನೀವೇನ್ ಮಾಡ್ಬೋದು? ನಿಮ್ಮ ನೋಟ್ಸ್ ಅನ್ನೆಲ್ಲ ತೆಗೆದು 2, 3 ವರ್ಷದಿಂದ ಏನ್ ನೋಟ್ಸ್ ಮಾಡ್ಕೊಂಡಿದ್ದೀರೋ ಬೈಬಲ್‌ಗೆ ಸಂಬಂಧಪಟ್ಟಂತೆ, ಅದನ್ನೆಲ್ಲ ತೆಗ್ದು ಸುಳ್ಳಿನ ಬಗ್ಗೆ ಪ್ರಸಂಗ ಹುಡುಕ್ಕೊಂಡು, ಹೌದಾ? ವಚನಗಳನ್ನ ತೆಗೆದು ಇಟ್ಕೊಂಡು, ಆ ವಚನಗಳನ್ನ ಇನ್ನೊಂದ್ ಸಾರಿ ಓದಿ, ಅವಾಗ ನಿಮಗ್ ನೀವ್ ಎಚ್ಚರಿಕೆ ಕೊಟ್ಕೋಬಹುದು. ಏನಂತ? ನೋಡು, ಸುಳ್ಳು ಹೇಳ್ದವ್ರು ಹೆಂಗಾಗೋಗಿದ್ದಾರೆ ಸತ್ಯವೇದದಲ್ಲಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಶಿಕ್ಷೆಯನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿ ನಿಮಗ್ ನೀವ್ ಎಚ್ಚರಿಕೆ ಕೊಟ್ಕೊಬಹುದು. ಹೌದಾ? ಹ. ಆದ್ರೆ ಆ ಬೋಧನೆಯನ್ನ ನಿಮಗೆ ನೀವ್ ಮಾತ್ರ ಮಾಡ್ಕೊಬಹುದು. ಯಾವ ಟೈಮಿಗ್ ಬೇಕು, ಯಾವ ಸಬ್ಜೆಕ್ಟ್ ಬೇಕು ಇಮಿಡಿಯೇಟ್ ಆಗಿ ಅದನ್ನ ಓಪನ್ ಮಾಡ್ಕೊಂಡು, ನಿಮಗ್ ನೀವು ಉಪದೇಶ ಮಾಡ್ಕೊಬಹುದು. ನಿಮಗ್ ನೀವು ಎಚ್ಚರಿಕೆ ಕೊಟ್ಕೋಬಹುದು. ನಿಜಾನಾ? ಹ. ಅದಕ್ಕೆ ನಾನ್ ಹೇಳಿದ್ದು, ನಿಮಗೆ ನೀವು ಬೋಧನೆ ಮಾಡ್ಕೊಳ್ಳುವುದರ ಸಮವಾಗಿ ಯಾವ ಬೋಧಕರು ಇಡೀ ಪ್ರಪಂಚದಲ್ಲಿ ಪ್ರಸಂಗ ಮಾಡಿದ್ರು ಸಹ ಬರುವುದಿಲ್ಲ. ಬೋಧಕರ ಮಾತು ಕೇಳ್ಬಾರ್ದು ಅನ್ನುವಂತಹದ್ದಲ್ಲ ನನ್ನ ಪಾಯಿಂಟ್ ಇಲ್ಲಿ. ಬೋಧಕರು ಮಾಡಿರುವಂತಹ ಎಲ್ಲಾ ಬೋಧನೆಯನ್ನ ಬರೆದಿಟ್ಕೊಂಡು, ನೋಟ್ಸ್ ಮಾಡಿ ಇಟ್ಕೊಂಡು, ರೆಫರೆನ್ಸ್‌ಗಳನ್ನೆಲ್ಲ ಜೋಪಾನ ಮಾಡಿ ಇಟ್ಕೊಂಡ್ರೆ, ಒಂದು ದಿನ ಬರುತ್ತೆ. ಹೌದಾ? ಮುಂದೆ ಒಂದು ದಿನ ಬರುತ್ತೆ. ಆ ಸಿಚುಯೇಷನ್ ನಿಮ್ಮ ಜೀವನದಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇರ್ಬೇಕಾದ್ರೆ, ಆ ನೋಟ್ಸ್ ಅನ್ನ ತೆಗೆದು ಮತ್ತೆ ಬೋಧಕರು ಬಂದು ಬೋಧನೆ ಮಾಡುವುದಿಲ್ಲ. ಈಗಾಗ್ಲೇ ಅವ್ರು ಬೋಧನೆ ಮಾಡಿದ್ದಾಗೋಗಿದೆ. ನಿಮ್ಮ ನೋಟ್ಸ್ ಇರುತ್ತಲ್ವಾ? ಅದನ್ನ ಒಂದ್ಸಾರಿ ಓಪನ್ ಮಾಡಿ ಅಲ್ಲಿರುವಂತಹ ವಚನಗಳನ್ನೆಲ್ಲ ಒಂದ್ಸಾರಿ ಓದಿದ್ರೆ, ಅವಾಗ ನಿಮಗ್ ನೀವೇ ಕುತ್ಕೊಂಡು ಬೋಧನೆ ಮಾಡ್ಕೊಂಬಹುದು. ಯಾಕಂದ್ರೆ ನಿಮಗ್ ಬೇಕಾಗಿರುವಂತ ಟೈಮಲ್ಲಿ ಬೋಧಕರು ಬಂದು ಬೋಧನೆ ಮಾಡೋದಿಲ್ಲ ಅಲ್ವಾ? ಹ. ನಿಮಗ್ ಬೇಕಾಗಿರುವಂತ ಟೈಮಲ್ಲಿ ನೀವೇ ಬೋಧನೆ ಮಾಡ್ಕೊಳ್ಳುವಂತಹ ಶಕ್ತಿ ದೇವರು ಕೊಟ್ಟಿದ್ದಾರೆ ಎಲ್ಲರಿಗೂ ಸಹ. ನೀವೇ ಬೋಧನೆ ಮಾಡ್ಕೊಬಹುದು. ಯಾವತ್ತಾದ್ರೂ ಮಾಡ್ಕೊಂಡಿದೀವಾ ಇದನ್ನ? ನಿಮ್ಮ ಹೆಸರನ್ನ ಕರ್ಕೊಂಡು ಯಾವತ್ತಾದ್ರೂ ಉಪದೇಶ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೆಸರನ್ನ ಕರ್ಕೊಂಡು? ಒಂದ್ಸಾರಿ ಸತ್ಯವೇದದಲ್ಲಿ ನೋಡೋಣ, ಮತ್ತಾಯನು ಬರೆದ ಸುವಾರ್ತೆ. ಇನ್ನೂ ಏನೇನ್ ಹೇಳಿದ್ದಾರೆ? ನಮಗೆ ನಾವೇ ಮಾಡ್ಕೊಳ್ಳುವಂತಹ ಬೋಧನೆಯ ಬಗ್ಗೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನ. ಹ್ಮ್. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ಹ್ಮ್. ಏನಂತ ನೀನು ಹೇಳಿದ್ದಾನೆ? ಸಾಕು ಸಾಕು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ, ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಕಣ್ಣಿನಲ್ಲಿ ಆಲ್ರೆಡಿ ತೊಲೆ ಇದೆ. ಅದನ್ನ ಆಚೆ ತೆಗೆಯುವಂತಹದನ್ನ ಅದನ್ನ ಆಚೆ ತೆಗೆಯುವುದರ ಬಗ್ಗೆ ಬಿಟ್ಟು, ಸಹೋದರನ ಕಣ್ಣಲ್ಲಿರುವಂತಹ ರವಿಯನ್ನ ಆಚೆ ತೆಗಿಬೇಕು ಅನ್ನುವಂತಹ ಪ್ರಯತ್ನ ಮಾಡಿ, ಆತನಿಗೆ ಹೇಳ್ತಿರುವಂತಹದ್ದು ಯಾಕೆ? ಅಂದ್ರೆ ಆತನಿಗೆ ಹೇಳ್ಬಾರ್ದು ಅನ್ನುವಂತಹದ್ದಲ್ಲ ಇಲ್ಲಿ ಒಪಿನಿಯನ್. ಇಲ್ಲಿ ಪಾಯಿಂಟ್ ಏನಂತಿದ್ದಾರೆ ದೇವ್ರು? ಫಸ್ಟು, ಫಸ್ಟು ನಿನ್ನ ಕಣ್ಣಿನಲ್ಲಿರುವಂತಹ ತೊಲೆಯನ್ನ ತೆಗೆದು ಆಚೆ ಹಾಕು. ಅಂದ್ರೆ ಸಂದೇಶಕ್ಕೆ ಈ ವಚನವನ್ನ ಒಂದು ವೇಳೆ ನಾವು ತಿರುಗಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ರೆ, ನಮ್ಮ ಸಂದೇಶದ ಸಾರಾಂಶಕ್ಕೆ ಒಂದು ವೇಳೆ ಈ ವಚನವನ್ನ ಟರ್ನ್ ಮಾಡ್ಕೊಳ್ಳುವಂತಹದ್ದಾದ್ರೆ, ಫಸ್ಟ್ ನಿನಗೆ ನೀನು ಉಪದೇಶ ಮಾಡಿಕೋ. ನೀನ್ ಇನ್ನೊಬ್ರಿಗೆ ಹೇಳ್ತಿದ್ಯಾ ಕರೆಕ್ಟ್, ಓಕೆ ಗುಡ್. ಆದ್ರೆ ನಿನಗೆ ನೀನು ಉಪದೇಶ ಮಾಡ್ಕೋ ಇದಕ್ಕಿಂತ ಮುಂಚೆ. ಯಾಕಂದ್ರೆ ಅದು ಅದು ಅತಿ ಪ್ರಾಮುಖ್ಯವಾಗಿರುವಂತಹದ್ದು ಅದು. ಹೌದಾ? ಹ್ಮ್. ಕೇಳುವಂತವರು ಅಷ್ಟೇ. ಹೇಳುವಂತವರಿಗೆ ಈ ಸಂದೇಶದ ಮೂಲಕ ಬೋಧನೆ ಏನು ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಹೇಳುವಂತಹ ನಮಗೆ ನಾವು ಸಹ ಹೇಳ್ಕೋಬೇಕು. ಇದು ಹೇಳುವಂತವರಿಗೆ ಬೋಧನೆ. ಕೇಳುವಂತವರಿಗೆ ಬೋಧನೆ ಏನು? ಬರೀ ದೈವಸೇವಕರ ಮೂಲಕ ಮಾತ್ರ ಅಲ್ಲ, ಬರೀ ಬೋಧಕರ ಮೂಲಕ ಮಾತ್ರ ಅಲ್ಲ, ನಮ್ಮಿಂದ ನಮಗೆ ಬೋಧನೆ ಆಗ್ಬೇಕು. ಬೋಧನೆಯನ್ನ ನಾವೇ ಮಾಡ್ಕೊಬೇಕು. ಹೌದಾ? ಹ್ಮ್. ಯಾಕಂದ್ರೆ ಈ ಅಭ್ಯಾಸ ಇರೋದಿಲ್ಲ ಪ್ರಿಯರೇ ನಾರ್ಮಲ್ ಆಗಿ ತುಂಬಾ ಜನಕ್ಕೆ. ನಮಗೆ ನಾವೇ ಬೋಧನೆ ಮಾಡ್ಕೊಳ್ಳುವಂತ ಅಭ್ಯಾಸ ಒಂದು ತಪ್ಪು ಮಾಡುವುದಕ್ಕಿಂತ ಮುಂಚೆ ಈ ಅಭ್ಯಾಸ ಇದ್ರೆ ಅರ್ಧ ತಪ್ಪುಗಳು ನಿಂತೋಗುತ್ತೆ ಗೊತ್ತಾ? ಹ್ಮ್. ನಾವು 100 ತಪ್ಪುಗಳನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ 100 ತಪ್ಪುಗಳನ್ನ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ಒಂದು ವೇಳೆ ನಮಗೆ ನಾವೇ ಬೋಧನೆ ಮಾಡ್ಕೊಳ್ಳುವಂತಹ ಗುಣನ ರೂಢಿಸ್ಕೊಂಡ್ರೆ, ಅದ್ರಲ್ಲಿ ಅರ್ಧ ತಪ್ಪುಗಳು ನಡೆಯೋದಿಲ್ಲ ಗೊತ್ತಾ? ಅರ್ಧ ತಪ್ಪುಗಳು ನಡೆಯೋದಿಲ್ಲ. ಯಾಕಂದ್ರೆ ನಮಗ್ ನಾವು ಪ್ರತಿದಿನ ಬೋಧನೆ ಮಾಡ್ಕೊಳ್ತಿದೀವಲ್ವಾ? ನಮ್ಮ ಜೊತೆ ನಾವು ಮಾತಾಡ್ಕೊಳ್ತಿದೀವಲ್ವಾ? ಹೌದಾ? ನಮ್ಮ ಜೊತೆ ನಾವು ಕೊನೆಯದಾಗಿ ಮಾತಾಡ್ಕೊಂಡು ಎಷ್ಟ್ ದಿನ ಆಗಿದೆ ನೀವು ಯೋಚನೆ ಮಾಡಿ ನೋಡಿ. ನಮ್ಮ ಜೊತೆ ನಾವು ಕೊನೆಯದಾಗಿ ಮಾತಾಡ್ಕೊಂಡು ಎಷ್ಟು ದಿನ ಆಗೋಗಿರುತ್ತೆ? ಹ್ಮ್. ಯಾವಾಗ್ಲೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಾಯಿ ಏನಾದ್ರು ನಮ್ಮನ್ನ ನೋಡಿ ಬೊಗಳಿದ್ರೆ, ಹೌದಾ? ಅವಾಗ ಹೇಳ್ತಿರುತ್ತೆ ನಮ್ಮ ಜೊತೆ, ಅವಾಗ ನಾವು ಮಾತಾಡ್ಕೊಂಡಿರ್ತೀವಿ. ಓಡು, 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 ಹಿಂದೆ ತಿರುಗಿ ನೋಡ್ಬೇಡ, ಓಡು, ಓಡು, ಓಡು. ಹೌದಾ? ಅವಾಗ ಮಾತ್ರ ಅಲ್ವಾ ನಮ್ಗೇನಾದ್ರು ಎಮರ್ಜೆನ್ಸಿ ಸಿಚುಯೇಷನ್ ಬಂದಾಗ, ಹ್ಮ್, ಅವಾಗ ಮಾತ್ರ ನಮ್ಮ ಜೊತೆ ನಾವು ಮಾತಾಡ್ಕೊಳ್ತೀವಿ. ಹ್ಮ್. ಅಥವಾ ಏನ್ ಮಾಡ್ಬೇಕು ಅಂತಾನೇ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿಲಿ, ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ನಮ್ ಜೊತೆ ನಾವೇ ಮಾತಾಡ್ಕೊಳ್ತೀವಿ. ದೇವರ ವಾಕ್ಯವನ್ನ ಕುರಿತಂತೆ, ಬೋಧನೆಯನ್ನ ಕುರಿತಂತೆ ಯಾವಾಗ ನಮ್ಮ ಜೊತೆ ನಾವು ಮಾತಾಡ್ಕೊಂಡಿದೀವಿ? ಹ್ಮ್. ಯಾವತ್ತಾದ್ರೂ ದೇವರಿಗೆ ಇಷ್ಟ ಆಗಿರುವಂತೆ ಜೀವನ ನಡೆಸಿದ್ದೀನಾ ಇವತ್ತು ಅನ್ನುವಂತೆ ನಮಗ್ ನಾವೇ ಪ್ರಶ್ನೆ ಹಾಕ್ಕೊಂಡಿದೀವಿ. ಇವತ್ತು ರಾತ್ರಿ ಮಲಗುವುದಕ್ಕಿಂತ ಮುಂಚೆ, ಹ್ಮ್
ನಮಗ್ ನಾವೇ ಹಾಕೊಂಡಿರುವಂತಹ ಪ್ರಶ್ನೆ ಯಾವತ್ತಾದ್ರೂ ಈ ತರ ಹಾಕೊಂಡಿದೀವ? ಹ್ಮ್? ಇವತ್ತು ದೇವರಿಗೆ ಇಷ್ಟ ಆಗಿರುವಂತಹ ರೀತಿಯಲ್ಲಿ ಜೀವನ ನಡೆಸಿದ್ಯಾ ನೀನು? ಅಂತ ಹೇಳಿ ನಮ್ಮ ಹೆಸರನ್ನ ಕುರಿತಂತೆ ನಾವೇ ಪ್ರಶ್ನೆ ಮಾಡ್ಕೊಂಡಿದೀವ? ಅಥವಾ ದೇವ್ರಿಗೆ ಏನಾದ್ರು ಕೋಪ ತರುವಂತ ಕೆಲಸ ಮಾಡಿದ್ದೀನ? ಈ ಪ್ರಶ್ನೆಯನ್ನ ಮಾಡ್ಕೊಂಡಿದೀವ? ಮಾಡ್ಕೊಂಡಿರೋದಿಲ್ಲ ನಾರ್ಮಲ್ ಆಗಿ. ಯಾಕಂದ್ರೆ ನಮಗ ಆ ಅಭ್ಯಾಸ ಇಲ್ಲ. ಆ ರೂಢಿ ಇಲ್ಲ. ಹೌದಾ? ಭಕ್ತರು ಅಂತ ಹೇಳಿದ್ರೆ ಈ ಅಭ್ಯಾಸ, ಈ ರೂಢಿ ಮಾಡ್ಕೋಬೇಕು. ಸತ್ಯವೇದದಲ್ಲಿ ನೋಡೋಣ ಎಷ್ಟು ಸಂದರ್ಭಗಳು ಸಿಕ್ಕುತ್ತೆ ಅಂದ್ರೆ, ತನ್ನ ಹತ್ರ ತಾನೇ ಮಾತಾಡ್ಕೊಂಡಿರುವಂತಹದ್ದು ಭಕ್ತರಲ್ಲಿ ಸಾಕಷ್ಟು ಸಂದರ್ಭಗಳಿದೆ ಸತ್ಯವೇದದಲ್ಲಿ. ಓಕೆ. ಈ ವಚನದಿಂದ ಏನರ್ಥ ಆಯ್ತು ಪ್ರಿಯರೇ ನಮಗೆ? ನಿನ್ನ ಕಣ್ಣಿನಲ್ಲಿರುವಂತಹ ತೊಲೆ ಬಗ್ಗೆ ಫಸ್ಟ್ ಯೋಚನೆ ಮಾಡು. ನಿನ್ನ ಕಣ್ಣಿನಲ್ಲಿರುವಂತಹ ತೊಲೆಯನ್ನ ತೆಗೆಯುವುದರ ಬಗ್ಗೆ ಯೋಚನೆ ಮಾಡು. ಇನ್ನೊಬ್ಬರ ಕಣ್ಣಿನಲ್ಲಿರುವಂತಹ ರವೆಯನ್ನ ಆಮೇಲೆ ಯೋಚನೆ ಮಾಡು. ಅಂದ್ರೆ ಈ ನಮ್ಮಲ್ಲಿ ಸಂದೇಶದ ಹೆಚ್ಚಾಗ್ತದೆ. ಕ್ಷಮಿಸಿ ಅಣ್ಣ. ಓಕೆ. ಈ ಸಂದೇಶದ ಅರ್ಥದಲ್ಲಿ ನಮಗೆ ನಾವು ಬೋಧನೆ ಮಾಡ್ಕೊಳ್ಳುವಂತಹದ್ದು ಇನ್ನೊಬ್ಬರು ಬೋಧನೆ ಮಾಡುವುದಕ್ಕಿಂತ ಅತ್ಯುತ್ತಮವಾಗಿರುವಂತಹದ್ದು. ಯಾಕೆಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಸಬ್ಜೆಕ್ಟ್ ಅನ್ನು ಹೇಳ್ಕೊಡುವಂತವ್ರು ಇಡೀ ಪ್ರಪಂಚದಲ್ಲಿ ಯಾರ ಕೈಯಲ್ಲಾದ್ರೂ ಆಗತ್ತೆ ಅಂದ್ರೆ ಅದು ನಮ್ಮ ಕೈಯಲ್ಲಿ ಮಾತ್ರ. ಹೌದಾ? ನಮಗೆ ನಾವ್ ಹೇಳ್ಕೊಳ್ ನಾವ್ ಹೇಳ್ಕೊಳ್ಳುವುದರ ಮೂಲಕ ಮಾತ್ರ. ಇನ್ನೊಬ್ಬರಿಗೆ ಗೊತ್ತಿಲ್ಲ ನಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅಂತ ಹೇಳಿ. ಇನ್ನೊಬ್ಬರಿಗೆ ಐಡಿಯಾ ಇಲ್ಲ ನಮ್ಗೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ. ನಮಗ್ ಮಾತ್ರ ಗೊತ್ತು ನಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅಂತ ಹೇಳಿ. ಹೌದಾ? ಹ್ಮ್. ಇನ್ನೊಬ್ಬರು ನೀವು ಕೇಳಿದ ತಕ್ಷಣ ಬೋಧನೆ ಮಾಡ್ತಾರ ನಿಮ್ಗೆ 1 ಗಂಟೆ ಕೂತ್ಕೊಂಡು? ಒಂದ್ಸರಿ ಫೋನ್ ಮಾಡಿ ನೋಡಿ ಯಾರಿಗಾದ್ರೂ. ಹ್ಮ್. ನಿಮ್ಮ ಜೀವನದಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ಒಂದ್ ಸಬ್ಜೆಕ್ಟ್ ಕೇಳ್ಬೇಕು ಅಂತ ಅನ್ನಿಸ್ತು ಅಂತ ಅನ್ಕೊಳ್ಳಿ. ಒಂದ್ ಟಾಪಿಕ್ ನ ಬಗ್ಗೆ ಕೇಳ್ಬೇಕು ಅಂತ ಅನ್ನಿಸ್ತು ಅಂತ ಅನ್ಕೊಳ್ಳಿ. ನಿಮ್ಗೆ ಗೊತ್ತಿರುವಂತಹ ಎಲ್ಲಾ ದೈವ ಸೇವಕರಿಗೆ ಒಂದ್ಸರಿ ಕಾಲ್ ಮಾಡಿ ನೋಡಿ. ಎಲ್ರು ಬಿಸಿ ಇರ್ತಾರಲ್ವಾ ಪ್ರಿಯರೇ ಪಾಪ? ಹೌದಾ ಇಲ್ವಾ? ಎಲ್ಲರಿಗೂ ಜೀವನ ಅನ್ನುವಂತಹದ್ದು ಇರತ್ತ. ನೀವ್ ಕಾಲ್ ಮಾಡಿ ಪಾಸ್ಟರ್ ನನಗೆ ಸಬ್ಜೆಕ್ಟ್ ಹೇಳ್ಬೇಕು ಅಂತ ಅನ್ನಿಸ್ತಿದೆ 1 ಅವರ್ ಹೇಳಿ ಫೋನಲ್ಲಿ ಅಂತ ಹೇಳಿ ನೋಡಿ ಒಂದ್ಸರಿ. ಹೇಳ್ಲಿಕ್ಕಾಗತ್ತಾ? ಇಲ್ಲ. ಆ ಟೈಮಲ್ಲಿ ಯಾರಿಗ್ ಹೇಳ್ಬೋದು? ನೀವು ನಿಮಗ್ ಮಾತ್ರ ಬೋಧನೆ ಮಾಡ್ಕೋಬಹುದು. ನೀವು ಮಾತ್ರ ಬೋಧನೆ ಮಾಡ್ಕೋಬಹುದು ಅಂತ 1 ಗಂಟೆ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಬೋಧನೆ ಮಾಡ್ಕೋಬಹುದು. ಕೆಪಾಸಿಟಿ ನಿಮಗ್ ಮಾತ್ರ ಇದೆ. ಹೌದಾ? ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ. ಭಕ್ತರು ತಮ್ಮ ಜೊತೆ ತಾವೇ ಹೇಗೆ ಮಾತಾಡ್ಕೊಳ್ತಿದ್ರು, ತಮಗ್ ತಾವೇ ಏನಂತ ಬೋಧನೆ ಮಾಡ್ಕೊಳ್ತಿದ್ರು. ಕೀರ್ತನೆಗಳು 103ನೇ ಅಧ್ಯಾಯ. ಕೀರ್ತನೆಗಳು 103ನೇ ಅಧ್ಯಾಯ 1ನೇ ವಚನ. 103:1. ನನ್ನ ನಡುವೆ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಏನ್ ಅರ್ಥ ಆಯ್ತು ನಮ್ಗೆ ಈ ವಚನಗಳಿಂದ, ಓದಂತಹ ವಿಚಾರಗಳಿಂದ? ಎಲ್ಲಾ ಸಭೆಗಳಲ್ಲೂ ಕೊನೆಯಲ್ಲಿ ಹೇಳುವಂತಹದ್ದಿದೆ ಅಲ್ವಾ? ಮೋಸ್ಟ್ ಆಫ್ ದ ಚರ್ಚಸ್ ಅಲ್ಲಿ ಕೊನೆಯದಾಗಿ ಪ್ರಾರ್ಥನೆ ಮುಗಿದ ನಂತರ ಹೇಳುವಂತಹದ್ದು ಇದನ್ನೇ ಅಲ್ವಾ? ಕೆಲವರು ಪ್ರತಿ ವಾರನೂ ಸಹ ಇದನ್ನ ಹೇಳ್ತಿರ್ತೀವಿ. ಹೌದಾ? ಇದರ ಅರ್ಥ ಗೊತ್ತಾ ನಮ್ಗಿಷ್ಟಕ್ಕೂ? ನನ್ನ ಮನವೇ ಯಾರ ಜೊತೆ ಮಾತಾಡ್ಕೊಳ್ತಿದ್ದಾರೆ? ಯಾರ ಜೊತೆ ಮಾತಾಡ್ಕೊಳ್ತಿದ್ದಾರೆ? ಯಾರ್ ಕೀರ್ತನೆ ಇದಿಷ್ಟಕ್ಕೂ? ದಾವೀದನ. ದಾವೀದನ ಕೀರ್ತನೆ. ನನ್ನ ಮನವೇ ಅಂತಿದ್ದಾರೆ ಅಂತ ಹೇಳಿದ್ರೆ ಯಾರ ಜೊತೆ ಮಾತಾಡ್ಕೊಳ್ತಿದ್ದಾರೆ? ದಾವೀದನು ತನ್ನ ಮನಸ್ಸಿನ ಜೊತೆ. ಹೌದಾ? ಏನಂತ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ತನ್ನ ಮನಸ್ಸಿಗೆ ಬೋಧನೆ ಮಾಡ್ತಿದ್ದಾರೆ. ನೀನ್ ಯಾರನ್ನ ಕೊಂಡಾಡ್ಬೇಕು ಗೊತ್ತಾ? ಯೆಹೋವನನ್ನೇ ಕೊಂಡಾಡ್ಬೇಕು. ನೆಕ್ಸ್ಟ್, ನನ್ನ ಸರ್ವೇಂದ್ರಿಯಗಳೇ, ಇವಾಗ ಮನಸ್ ಜೊತೆ ಮಾತಾಡ್ತಿಲ್ಲ, ಇವಾಗ ಇಂದ್ರಿಯ ಅವಯವಗಳ ಜೊತೆ ಮಾತಾಡ್ತಿದ್ದಾರೆ. ಹೌದಾ? ತನ್ನ ಕೈ ಜೊತೆ, ತನ್ನ ಕಾಲು ಜೊತೆ ಮಾತಾಡ್ತಿದ್ದಾರೆ, ಅವಯವಗಳ ಜೊತೆ. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಒಂದ್ಸರಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ವೇನೋ ಅಂತ ಅನ್ಕೊಂಡು, ಒಂದ್ಸರಿ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಎಚ್ಚರಿಕೆ ಸಿಕ್ಕೋದಿಲ್ಲ ಅಂತ ಅನ್ಕೊಂಡು ಮತ್ತೆ ಹೇಳ್ತಿದ್ದಾರೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹೌದಾ? ಇದು ಯಾರಿಗ್ ಮಾಡ್ಕೊಳ್ತಿರುವಂತಹ ಬೋಧನೆ? ತನ್ನ ಶರೀರಕ್ಕೆ ದಾವೀದನು ಮಾಡ್ಕೊಳ್ತಿರುವಂತಹ ಬೋಧನೆ. ನನ್ನ ಮನಸ್ಸೇ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ. ಹೌದಾ? ಬೋಧನೆ ಮಾಡ್ಕೊಳ್ತಿದಾರ? ಬುದ್ಧಿವಾದವನ್ನ ಹೇಳ್ತಿದಾರ ತನ್ನ ಶರೀರಕ್ಕೆ? ಹೌದಾ? ಕೊನೆಯಲ್ಲಿ ಏನು ಹೇಳ್ತಿದ್ದಾರೆ? ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಹೌದಾ? ಈ ಕೈಗೆ ಎಷ್ಟೊಂದು ಉಪಕಾರ ಮಾಡಿರ್ತಾರ ಇಲ್ವಾ ದೇವ್ರು? ಎಷ್ಟೋ ಜನ ಕೈ ಇಲ್ಲದೆ ಇರುವಂತವ್ರು ಇದ್ದಾರೆ. ಹೌದಾ? ಯಾವುದರ ಮೂಲಕನೋ ಕೆಲಸ ಮಾಡುವಂತ ಜಾಗದಲ್ಲಿ ಫ್ಯಾಕ್ಟರಿಗಳಿಗೆ ಕೊಟ್ಟು, ಮಷಿನ್ಗಳಿಗೆ ಸಿಕ್ಕಿ ಕೈ ತುಂಡು ತುಂಡಾಗಿ ಕಟ್ಟಾಗಿರುವಂತವ್ರು ತುಂಬಾ ಜನ ಇದ್ದಾರೆ. ಹೌದು, ಆಕ್ಸಿಡೆಂಟ್ ಗಳಲ್ಲಿ ಕೈ ಹೋಗಿರುವಂತವ್ರು, ಕಾಲು ಹೋಗಿರುವಂತವ್ರು ತುಂಬಾ ಜನ ಇದ್ದಾರೆ. ನಮಗಿನ್ನೂ ಕೈ ಇದೆ ಅಂತ ಹೇಳಿದ್ರೆ ಅದು ದೇವ್ರು ನಮಗ್ ಮಾಡಿರುವಂತಹ ಮೇಲು. ಅದು ಈ ಕೈಗ್ ಮಾಡಿರುವಂತಹ ಮೇಲು ದೇವ್ರು. ಹೌದಾ? ಅದನ್ನೇ ದಾವೀದನು ನೆನಪು ಮಾಡ್ತಿದ್ದಾರೆ.
ನೀವೆಲ್ಲ ಏನಕ್ಕೋಸ್ಕರ ಸೇಫ್ ಆಗಿದ್ದೀರಾ ಗೊತ್ತಾ? ಕಾಲಾಗಿ, ಕೈಯಾಗಿ, ಗುಂಡಿಗೆಯಾಗಿ, ಹೌದಾ? ಮನಸ್ಸಾಗಿ ನೀವೆಲ್ಲ ಏನಕ್ಕೋಸ್ಕರ ಸೇಫ್ ಆಗಿದ್ದೀರಾ ಗೊತ್ತಾ? ದೇವರು ನಿಮಗೆ ಉಪಕಾರ ಮಾಡಿದ್ದಾರೆ. ಆ ಉಪಕಾರನ ಯಾವತ್ತೂ ಮರಿಬೇಡಿ. ಆ ಉಪಕಾರಗಳನ್ನ ಯಾವತ್ತೂ ಮರಿಬೇಡಿ. ದಾವೀದನು ತನಗ್ ತಾನೇ ಮಾಡ್ಕೊಳ್ತಿರುವಂತಹ ಬೋಧನೆ. ಹೌದಾ? ಹ. ಮರ್ತೋಗುವಂತಹ ಸನ್ನಿವೇಶಗಳು ಬಂದ್ರೂ ಸಹ ಅದನ್ನ ಯಾವತ್ತೂ ಮರಿಬೇಡಿ. ತನಗೆ ತಾನು ಮಾಡ್ಕೊಳ್ತಿರುವಂತಹ ಬೋಧನೆ. ಈ ತರ ಮಾಡ್ಕೊಂಡಿದೀವ ಯಾವತ್ತಾದ್ರೂ? ಈ ತರ ನಮಗೆ ನಾವು ಯಾವತ್ತಾದ್ರೂ ಮಾಡ್ಕೊಂಡಿದೀವ ಬೋಧನೆಯನ್ನ? ಹ್ಮ್. ಮರಿಬೇಡ. ನನ್ನ ಶರೀರವೇ ನೀನ್ ದೇವ್ರು ಮಾಡಿರುವಂತಹ ಮೇಲುಗಳನ್ನ ಮರಿಬೇಡ. ಯಾಕಂದ್ರೆ ದೇವ್ರು ಮಾಡಿರುವಂತಹ ಮೇಲುಗಳು ನಮಗ್ ಮಾತ್ರ ಗೊತ್ತಲ್ವಾ? ದೇವರು ನಮ್ಮ ಜೀವನದಲ್ಲಿ 100 ಮೇಲುಗಳನ್ನ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಒಂದ್ 3, 4 ಬೇರೆಯವ್ರ ಮುಂದೆ ಹೇಳ್ಕೊಂಡಿರ್ತೀವಿ. ಇನ್ 96 ಸಹ ಯಾರಿಗ್ ಮಾತ್ರ ಗೊತ್ತು? ನಮಗ್ ಮಾತ್ರ ಗೊತ್ತು. ಹೌದಾ? ಎಷ್ಟೆಷ್ಟು ಆಕ್ಸಿಡೆಂಟ್‌ಗಳಿಂದ, ಎಷ್ಟೆಷ್ಟು ಅಪಾಯಗಳಿಂದ, ಅನಾಹುತಗಳಿಂದ ನಮ್ಮನ್ನ ತಪ್ಪಿಸಿಲ್ಲ ದೇವ್ರು? ತಪ್ಪಿಸಿದಾರಾ? ಓಕೆ. ಈಗ ತಪ್ಪಿಸಿರುವಂತಹ ವಿಚಾರ ನಮಗ್ ಮಾತ್ರ ಗೊತ್ತು. ಈ ವಿಚಾರಗಳ ಬಗ್ಗೆ ಮತ್ತೆ ನಮಗ್ ನಾವೇ ನೆನಪಿಸ್ಕೊಂಡು ಇದನ್ನ ಯಾವತ್ತೂ ಮರಿಬೇಡ. ಇದು ದೇವ್ರು ನಿನಗ್ ಮಾಡಿರುವಂತಹ ಮೇಲುಗಳು. ಇದಕ್ಕೆ ಕೃತಜ್ಞತೆಯಾಗಿ ನೀನ್ ಏನಾದ್ರೂ ಸ್ವಲ್ಪ ಆದ್ರೂ ಮಾಡ್ಬೇಕಲ್ವಾ ದೇವರಿಗೆ ಮತ್ತೆ? ಅಂತ ಹೇಳಿ ನಮಗ್ ನಾವೇ ಬೋಧನೆ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಆದ್ರೆ ಮಾಡ್ಕೊಂಡಿಲ್ಲ. ನಿಜನಾ? ಹ್ಮ್. ಯಾವತ್ತಾದ್ರೂ ನಮ್ಮನ್ನ ನಾವು ಯಾಕೋ ನೀನ್ ದೇವರಿಂದ ಬರ್ತಾ ಬರ್ತಾ ದೂರ ಆಗ್ತಿದ್ಯಾ ಅಂತ ನಿನಗ್ ಅನ್ನಿಸ್ತಿಲ್ವಾ? ಯಾಕೋ ನೀನು ಬರ್ತಾ ಬರ್ತಾ ವಾಕ್ಯಗಳನ್ನು ಕೇಳುವಂತಹದ್ದು ಕಡಿಮೆ ಮಾಡ್ಕೊಳ್ತಿದ್ಯಾ ಅಂತ ನಿನಗ್ ಅರ್ಥ ಆಗ್ತಿಲ್ವಾ? ಯಾಕೋ ನಿನ್ನ ಜೀವನದ ಕುರಿತಂತೆ ನೀನ್ ತುಂಬಾ ಬ್ಯುಸಿ ಆಗಿದ್ಯಾ ಅಂತ ನಿನಗ್ ಅನ್ನಿಸ್ತಿಲ್ವಾ? ಯಾಕೋ ನೀನ್ ಸಭೆಗೆ ಸರಿಯಾಗಿ ಬರ್ತಿಲ್ಲ, ಹೌದಾ? ಅಂತ ನಿನಗ್ ಅನ್ನಿಸ್ತಿಲ್ವಾ? ಅಂತ ಯಾವತ್ತಾದ್ರೂ ನಮಗ್ ನಾವೇ ಹೇಳ್ಕೊಂಡಿದೀವಾ? ಹ್ಮ್. ಹ್ಮ್. ಹೇಳ್ಕೊಂಡಿರುವಂತ ಇತಿಹಾಸ ಒಂದ್ ವೇಳೆ ಹೇಳ್ಕೊಂಡಿದ್ರು ಸಹ ಇಷ್ಟೊಂದ್ ಡೀಟೇಲ್ಡ್ ಆಗಿ ನಮ್ಮ ಜೊತೆ ನಾವೇ ಮಾತಾಡ್ಕೊಬಹುದು ಅಂತ ನಮಗ್ ಗೊತ್ತಿತ್ತಾ? ಇಷ್ಟೊಂದ್ ಡೀಟೇಲ್ಡ್ ಆಗಿ ದಾವೀದನು ಮಾತಾಡ್ಕೊಳ್ತಿದಾರೆ ನೋಡಿ ಒಂದ್ಸಾರಿ. ದೇವರು ನಿನಗೆ ಮಾಡಿರುವಂತ ಉಪಕಾರಗಳನ್ನ ಯಾವತ್ತೂ ಮರಿಬೇಡ. ಯಾಕಂದ್ರೆ ಮರ್ತೋಗುವಂತಹದ್ದು ನಮ್ಮ ಸರ್ವೇ ಸಾಮಾನ್ಯವಾಗಿರುವಂತಹ ಸ್ವಭಾವ. ಅದರಲ್ಲಿ ಮರಿಬೇಡ ಅಂತ ಹೇಳಿ ಎಚ್ಚರಿಕೆ ಕೊಟ್ಕೊಳ್ತಿದ್ದಾರೆ. ನಿಜನಾ? ಈ ತರ ಯಾವತ್ತಾದ್ರೂ ನಮಗ್ ನಾವ್ ಹೇಳ್ಕೊಂಡಿದೀವ ಇಷ್ಟೊಂದ್ ಡೀಟೇಲ್ಡ್ ಆಗಿ? ಇಲ್ಲ ಅಲ್ವಾ? ಭಕ್ತರು ಈ ಕೆಲಸವನ್ನ ಮಾಡ್ತಿದ್ರು. ನಾವು ಭಕ್ತರಾಗಿ ಕೌಂಟ್ ಆಗ್ಬೇಕು ದೇವ್ರ ಮುಂದೆ ಅಂತ ಹೇಳಿದ್ರೆ ಕೆಲಸವನ್ನ ನಾವು ಮಾಡ್ಬೇಕು. ನಾನ್ ಆಗ್ಲೇ ಹೇಳಿದ್ನಲ್ವಾ? 100 ತಪ್ಪುಗಳನ್ನ ಮಾಡುವಂತಹ ಒಬ್ಬ ಮನುಷ್ಯ ಒಂದ್ ತಿಂಗಳಿಗೆ ಅರ್ಧ ತಪ್ಪುಗಳನ್ನ ನಿಲ್ಲಿಸ್ತಾನೆ ಸ್ವಬೋಧನೆ. ಅಂದ್ರೆ ನಮಗ್ ನಾವೇ ಬೋಧನೆ ಮಾಡ್ಕೊಡುವಂತಹದನ್ನ ಕಲ್ತ್ಕೊಂಡ್ರೆ, ಅಭ್ಯಾಸ ಮಾಡ್ಕೊಂಡ್ರೆ, ಅವಾಗ ನಮ್ಮ ಜೊತೆ ನಾವೇ ಮಾತಾಡ್ಕೊಳ್ತಿರ್ತೀವಿ. ಅವಾಗ ನಮಗ್ ವಾಕ್ಯಗಳು ಒಂದೊಂದಾಗಿ ನೆನಪು ಬಂದು ಆ ವಾಕ್ಯಗಳನ್ನ ನಮಗ್ ನಾವೇ ಬೋಧನೆ ಮಾಡ್ಕೊಳ್ತಿರ್ತೀವಿ. ಹೌದಾ? ಹ್ಮ್. ಕೀರ್ತನೆಗಳು 42ನೇ ಅಧ್ಯಾಯ 42ನೇ ಅಧ್ಯಾಯ 5ನೇ ವಚನ. 42 ನನ್ನ ಮನವೇ ಹೋಗಿರುವುದು ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ಏನರ್ಥ ಆಯ್ತು ನಮಗಿದ್ರಿಂದ ಈ ವಚನದಿಂದ? ಇದು ಯಾರ್ಯಾರಿಗ್ ಹೇಳ್ಕೊಳ್ತಿರುವಂತಹದ್ದು? ಹ್ಮ್. ಇದು ಯಾರಿಗ್ ಹೇಳ್ತಿರುವಂತಹ ಮಾತು? ತಮ್ಮೊಳಗೆ ತಾವು ಮಾತಾಡ್ಕೊಳ್ತಿರುವಂತಹ ಮಾತು. ತಮಗೆ ತಾವೇ ಬೋಧನೆ ಮಾಡ್ಕೊಳ್ತಿರುವಂತಹದ್ದು. ಹೌದಾ? ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ನೀನು ಕುಗ್ಗಿ ಹೋಗಿರುವುದೇನು? ಹ್ಮ್. ನೀನ್ ಸೋತೋಗಿರುವಂತಹದ್ದು ಏನಕ್ಕೆ ಮನಸ್ಸೇ ಹೇಳು? ಯಾಕಂದ್ರೆ ನಾವ್ ಮನಸ್ಸು ಸೋತೋಗ್ತಿರುತ್ತಾ ಇಲ್ವಾ? ಹೌದು. ಹ್ಮ್. ಚಿಕ್ಕ ಚಿಕ್ಕ ತೊಂದರೆಗಳಿಗೆ, ಚಿಕ್ಕ ಚಿಕ್ಕ ಯೋಚನೆಗಳಿಗೆಲ್ಲ ಸೋತೋಗ್ತಿರುತ್ತಾ? ಸೋತೋಗ್ತಿರುತ್ತೆ. ಇವ್ರು ಬೋಧನೆ ಮಾಡ್ಕೊಳ್ತಿದಾರೆ. ನೀವು ಸಭೆಯಲ್ಲಿ ಯಾವಾಗ್ಲೋ ಕೇಳಿರ್ತೀರ ಹೌದಾ ಪ್ರಸಂಗವನ್ನ? ಏನಂತ? ಯಾವ ಕಷ್ಟ ಬಂದ್ರು, ಯಾವ ದುಃಖ ಬಂದ್ರು, ಯಾವ ಕೊರತೆ ಬಂದ್ರು ಅಲ್ಲಾಡ್ಬಾರ್ದು, ದೃಢವಾಗಿ ನಿಂತ್ಕೋಬೇಕು, ಸೋತೋಗ್ಬಾರ್ದು ಅಂತ ಯಾವತ್ತೋ ಪ್ರಸಂಗ ಕೇಳಿರ್ತೀರ. ಆ ಪ್ರಸಂಗ ನಿಮಗ್ ಬೇಕಾಗಿರುವಂತ ಟೈಮಲ್ಲಿ ಮತ್ತೆ ಯಾರು ಬಂದ್ ಮಾಡೋದಿಲ್ಲ ಪ್ರಿಯರೇ. ಯಾವತ್ತೋ ಸಭೆಯಲ್ಲಿ ಕೇಳಿರುವಂತಹ ಪ್ರಸಂಗ ನಿಮಗೆ ಬೇಕಾಗಿರುವಂತ ಸಮಯದಲ್ಲಿ ಯಾರು ಬಂದ್ ಮಾಡೋದಿಲ್ಲ. ಅವಾಗ ಏನ್ ಮಾಡ್ಬೇಕು? ನಿಮಗಿದ್ಯಾ ಯಾವ ಸಮಯಕ್ಕೆ ಆ ಪ್ರಸಂಗ ನಿಮಗ್ ಬೇಕೋ ಅವಾಗ ನೀವೇನ್ ಮಾಡ್ಬೇಕು? ನೋಟ್ಸ್ ಅನ್ನ ತೆಗೆದಿಟ್ಕೊಂಡು ಮತ್ತೆ ವಚನಗಳನ್ನ ಓದಿ, ಆ ವಚನಗಳನ್ನ ನಿಮ್ಮ ತಲೆಲಿಟ್ಕೊಂಡು, ಆ ವಚನಗಳ ಮೂಲಕ ಮತ್ತೆ ನಿಮಗ್ ನೀವೇ ಬೋಧನೆ ಮಾಡ್ಕೋಬೇಕು. ನಿಜನಾ? ಹ್ಮ್. ಎಷ್ಟೇ ಕಷ್ಟ ಬಂದ್ರು ಜೀವನದಲ್ಲಿ, ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರು ಸಹ ದೃಢವಾಗಿ ನಿಲ್ಬೇಕು ನಂಬಿಕೆಯಲ್ಲಿ. ಅಲುಗಾಡ್ಬಾರ್ದು, ಸೋತೋಗ್ಬಾರ್ದು, ಯಾವತ್ತು ಆತ್ಮಹತ್ಯೆ ಮಾಡ್ಕೋಬೇಕು, ಓಡೋಗ್ಬೇಕು ಅನ್ನುವಂತ ಆಲೋಚನೆಗಳು ಬರ್ಬಾರ್ದು. ಈ ತರ ದೃಢವಾಗಿ ನಿಂತ್ಕೋ, ಯಾವತ್ತೂ ಸಹ ಅಲ್ಲಾಡ್ಬೇಡ, ಕದಲ್ಬೇಡ ಅಂತ ಹೇಳಿ ನಿಮಗ್ ನೀವೇ ಬೋಧನೆ ಮಾಡ್ಕೋಬೇಕ. ಅದನ್ನ ಇಲ್ಲಿ ಹೇಳಿರುವಂತಹದ್ದು. ಏನು? ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಯಾರು ಬಂದು ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ನಿಮ್ಮ ಬೆನ್ ತಟ್ಟಿ ಯಾರು ಬಲಪಡಿಸೋದಿಲ್ಲ ಪ್ರಪಂಚದಲ್ಲಿ. ನಿಮಗೆ ನೀವೇ ಬಲಪಡಿಸ್ಕೋಬೇಕು. ವಾಕ್ಯಗಳು ನಿಮಗ್ ಗೊತ್ತಾ? ವಾಕ್ಯಗಳು ನಿಮಗ್ ಗೊತ್ತಾ? ದೇವರು ನಿಮ್ಮ ಜೊತೆ ಇದ್ದಾರೆ ಅನ್ನುವಂತಹ ವಿಚಾರ ನಿಮಗ್ ಗೊತ್ತಾ? ಹಾಗಾದ್ರೆ ನಿಮಗ್ ನೀವೇ ಬಲಪಡಿಸ್ಕೋಬೇಕಲ್ವಾ? ಹ್ಮ್. ನನ್ನ ಮನವೇ ನೀನು ಕುಗ್ಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ನೀನು ದುಃಖ ಪಡ್ತಿರುವಂತಹದ್ದು ಏನಕ್ಕೆ ಮನಸ್ಸೇ? ನೆಕ್ಸ್ಟ್
ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ನೀನು ದೇವರನ್ನ ನಿರೀಕ್ಷಿಸು, ದೇವರಲ್ಲಿ ನಂಬಿಕೆ ಇಡು. ಆತನೇ ನಿನಗೆ ರಕ್ಷಕನು, ಆತನೊಬ್ಬನೇ ನಿನಗೆ ರಕ್ಷಕನು, ಆತನೊಬ್ಬನೇ ನಿನಗೆ ರಕ್ಷಕನು. ನೀನ್ ಕಣ್ಣೀರಾಗ್ತಿರುವುದೇನಕ್ಕೋಸ್ಕರ? ನೀನ್ ಬಾಧೆ ಪಡ್ತಿರುವಂತಹದ್ದೇನಕ್ಕೋಸ್ಕರ? ಯಾವತ್ ಹೇಳಿದೀರಾ? ಹ್ಮ್ ನಮಗ್ ಗೊತ್ತಿರುವಂತಹದೆಲ್ಲ ಯಾರೋ ಬಂದು ಇನ್ನೊಬ್ಬರ ಹೆಗಲ ಮೇಲೆ ಕೈ ಹಾಕಿ ಇದನ್ನ ಹೇಳ್ಬೇಕು ಅಂತ. ಹೌದಾ? ಬ್ರದರ್, ನೀವ್ ಏನಕ್ಕೋಸ್ಕರ ಯೋಚನೆ ಮಾಡ್ತೀರಾ? ಯಾರು ಬರೋದಿಲ್ಲ ಪ್ರಿಯರೇ ಬೇಕಾಗಿರುವಂತ ಸಮಯಕ್ಕೆ, ನಿಜವಾಗ್ಲು. ಯಾಕೆಂದ್ರೆ ಮನುಷ್ಯರನ್ನ ಆಧರಿಸಬಾರದು ಅಂತಾನೆ ಸತ್ಯವೇದದಲ್ಲಿ ದೇವ್ರು ಹೇಳಿದಾರಲ್ವಾ? ಆಧರಿಸಬಾರದು ಅಂದ್ರೆ ಆದರಣೆ ಕೊಡಬಾರದು ಅಂತಲ್ಲ, ನೀವ್ ಆಧಾರ ಮಾಡಿ ಇಟ್ಕೋಬಾರದು ಅಂತ. ಯಾರೋ ಬಂದ್ ಹೇಳ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಬೇಡ. ಯಾರಾದ್ರೂ ಬಂದ್ ಹೇಳಿದ್ರೆ ಸಂತೋಷ. ಆದ್ರೆ ನಿಮಗ್ ನೀವ್ ಯಾವಾಗ್ಲೂ ಹೇಳ್ಕೋಬೋದಲ್ವಾ ಈ ಮಾತನ್ನ? ನಿಮ್ಮ ಮನಸ್ಸು ಸೋತೋಗಿದ್ರೆ ಈ ಮಾತನ್ನ ಹೇಳ್ಕೋಬೋದಲ್ವಾ? ಹ್ಮ್ ನಿಮ್ಮ ಮನಸ್ಸು ಬಲಗೊಂದಿದ್ರೆ ಯಾವಾಗ್ಲಾದ್ರೂ ಹೇಳ್ಕೋಬೋದಲ್ವಾ ಈ ಮಾತನ್ನ? ದೇವರ ವಾಕ್ಯವನ್ನ ಜೊತೆಲಿಟ್ಟು. ಹ್ಮ್ ಇದು ಮೋಟಿವೇಶನ್ ಕ್ಲಾಸ್ ಅಲ್ಲ ನಾನು ಮಾಡ್ತಿರುವಂತಹದ್ದು. ಏನ್ ಮೋಟಿವೇಶನ್ ಆಗ್ಬೇಕಂದ್ರೂ ದೇವರ ವಾಕ್ಯವನ್ನ ಜೊತೆಲಿಡ್ಬೇಕು. ಅದಕ್ಕೆ ಕೆಳಗಡೆ ಹೇಳಿದ್ದಾರೆ, ನೀನ್ ಏನಕ್ಕೋಸ್ಕರ ಕುಗ್ಗಿ ಹೋಗ್ಬಾರ್ದು ಅಂತ ಹೇಳಿದ್ರೆ, ದೇವ್ರಿದ್ದಾರೆ, ಆತನು ನಿನಗೆ ರಕ್ಷಕನು. ಇದಕ್ಕೋಸ್ಕರ ನೀನು ಕುಂದಿ ಹೋಗ್ಬಾರ್ದು. ಹೌದಾ? ಯಾವತ್ ಹೇಳ್ಕೊಂಡಿದೀವಿ ಈ ತರ ಬೋಧನೆಯನ್ನ? ಹ್ಮ್ ನಮಗ್ ಗೊತ್ತಿರುವಂತಹದ್ದೆಲ್ಲ ಇನ್ನೊಬ್ರು ಬಂದು ಹೇಳುವಂತಹದ್ದೇ. ಬ್ರದರ್, ಅದ್ ಯಾಕೋ ಗೊತ್ತಿಲ್ಲ ಬ್ರದರ್, ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಮನಸ್ಸಿಗೆ ತುಂಬಾ ಸಮಾಧಾನವಾಗಿರುತ್ತೆ ನಮ್ಮ ಮನಸ್ಸು. ಹೌದಾ? ಇದ್ ಇನ್ನೊಬ್ಬರು ಬಂದು ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಮಾತ್ರನಾ ನಿಮ್ ಮನಸ್ಸು ಸಮಾಧಾನವಾಗಿರೋದು? ಅವ್ರು ಯಾವಾಗ್ಲೂ ಇರೋದಿಲ್ಲ ಅಲ್ವಾ ನಿಮ್ಮ ಜೊತೆ? ಅದಕ್ಕೆ ದೇವ್ರು ಇಂಟ್ರೊಡ್ಯೂಸ್ ಮಾಡಿರುವಂತಹ ಈ ಅತ್ಯದ್ಭುತವಾಗಿರುವಂತಹ ಮೆಕ್ಯಾನಿಸಮ್ ಏನ್ ಗೊತ್ತಾ? ನಿಮ್ಮ ಹತ್ರ ನೀವೇ ಮಾತಾಡ್ಕೊಳ್ಳುವಂತಹದ್ದು, ನಿಮಗೆ ನೀವೇ ಬೋಧನೆ ಮಾಡ್ಕೊಳ್ಳುವಂತಹದ್ದು, ಸಮಾಧಾನ ಇಲ್ಲ ಅಂದ್ರೆ ನಿಮ್ಮನ್ನ ನೀವೇ ಸಮಾಧಾನ ಪಡಿಸ್ಕೊಳ್ಳುವಂತಹದ್ದು. ಹೌದಾ? ಹ್ಮ್ ಹ್ಮ್. ಯೋಚನೆ ಮಾಡಿ, ಏನ್ ಸಮಸ್ಯೆ ಇದೆ ಅಂತ ಹೇಳಿ ಯೋಚನೆ ಮಾಡಿ. ದೇವರು ನಿಮ್ಮ ಪಕ್ಕದಲ್ಲಿದ್ದಾರೆ ಅನ್ನುವಂತಹದನ್ನ ಯೋಚನೆ ಮಾಡಿ. ಹೌದಾ? ಈ ಈ ಈ ರೀತಿಯಾಗಿರುವಂತ ಎಷ್ಟೋ ಸರ್ಕಮ್‌ಸ್ಟಾನ್ಸಸ್, ಸಿಚುಯೇಷನ್, ಸಂದರ್ಭಗಳು ಈಗಾಗ್ಲೇ ಬಂದಿದೆ ಅಂತ ಯೋಚನೆ ಮಾಡಿ. ಹಿಂದೆ ಎಷ್ಟೋ ಇದಕ್ಕಿಂತ ಕಠೋರವಾಗಿರುವಂತ ಸನ್ನಿವೇಶಗಳು ಬಂದಾಗ ದೇವರು ಅದರಿಂದ ನಮ್ಮನ್ನ ಹೇಗೆ ಹೊರಗಡೆ ತಗೊಂಬಂದ್ರು ಅನ್ನುವಂಥದ್ದು ಯೋಚನೆ ಮಾಡಿ. ಆ ಸಂದರ್ಭಗಳಿಂದ ಹೊರಗಡೆ ತಗೊಂಬಂದಿರುವಂತಹ ದೇವರು ಈ ಸಂದರ್ಭದಿಂದ ಹೊರಗಡೆ ತಗೊಂಬರೋದಿಲ್ವಾ ಅನ್ನುವಂತ ಆಶ್ವಾಸನೆ ನಿಮಗೆ ಬರುತ್ತೆ. ಹೌದಾ? ಹ್ಮ್. ನೀವ್ ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ನಿಮಗ್ ಸಿಕ್ಕುವಂತ ಸಮಾಧಾನ ಸ್ವಲ್ಪ ಕಾಲಕ್ಕೆ ಸಂಬಂಧಪಟ್ಟಿರುವಂತಹದ್ದು. ನಿಮ್ಮ ಜೊತೆ ನೀವೇ ಮಾತಾಡ್ಕೊಂಡು ವಾಕ್ಯಗಳನ್ನ ಇಟ್ಕೊಂಡು ಎಚ್ಚರಿಸ್ಕೊಂಡಾಗ, ಇದು ನಿಮ್ಮ ಜೀವಮಾನ ಕಾಲದುದ್ದಕ್ಕೂ ಸಹ ಸಿಕ್ಕುವಂತಹ ಸಮಾಧಾನ. ಹೌದಾ? ಈ ತರ ನಿಮಗೆ ಯಾರು ಆದರಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ನೀವು ಆದರಣೆ ಕೊಟ್ಕೊಳ್ಳುವಂತಹದರ ಮುಂದೆ ಇನ್ನೊಬ್ಬರು ಆದರಣೆ ಕೊಡುವಂತಹದ್ದು ಏನೂ ಇಲ್ಲ. ಈ ತರ ಯಾವತ್ತಾದ್ರೂ ಆದರಣೆ ಕೊಟ್ಕೊಂಡಿದ್ದೀರಾ ನಿಮ್ ಮನಸ್ಸಿಗೆ? ಹ್ಮ್ ಕೊಟ್ಕೊಂಡಿದ್ದೀರಾ ಪ್ರಿಯರೇ? ದೇವರಿದ್ದಾರೆ. ನೀನ್ ಹೆದರ್ಕೋಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ನೀನ್ ತಪ್ಪು ಮಾಡಿಲ್ಲ. ನೀನ್ ಪಾಪ ಮಾಡಿಲ್ಲ. ದೇವ್ರಿದ್ದಾರೆ. ದೇವರು ನಿನ್ನ ಕೈಯನ್ನ ಬಿಡೋದಿಲ್ಲ. ಯಾವತ್ತಾದ್ರೂ ಈ ತರ ಆಶ್ವಾಸನೆ ಕೊಟ್ಟಿದೀವ ನಮ್ಮ ಮನಸ್ಸಿಗೆ? ಕೊಟ್ಕೊಂಡಿದೀವ ನಮಗ್ ನಾವು? ಹ್ಮ್. ಓಕೆ. ಕೀರ್ತನೆಗಳು 43ನೇ ಅಧ್ಯಾಯ. ಇವಾಗ 42:5 ಓದಿದೀವಲ್ವಾ? 43ನೇ ಅಧ್ಯಾಯ 5 ಓದಿ ಈಗ. 43ನೇ ಅಧ್ಯಾಯ 5ನೇ ವಚನ. ನನ್ನ ಮನಸ್ಸು ಕುಗ್ಗಿ ಹೋಗಿರುವ ಹೀಗೆ ವ್ಯಥೆಪಡುವುದೇ. ಹ್ಮ್. ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಹ್ಮ್. ಹೌದಾ? ಇವಾಗ 42:5 ಓದಿರುವಂತಹದ್ದು ಮತ್ತೆ ಆಸ್ ಇಟ್ ಇಸ್ ರಿಪೀಟ್ ಆಗಿದ್ಯಾ? ಹೌದು. 42:5 ಇದೇ ಓದಿದ್ದು. ಈಗ 43:5 ಅದೇ ಇದೆಯಾ? ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಮಾಡ್ಕೊಂಡಿದೀವಾ? ಎಷ್ಟು ಸಂದರ್ಭಗಳು ಸಿಗ್ತಿದೆ ನಮಗ್ ಸತ್ಯವೇದದಲ್ಲಿ, ನೀವ್ ಹೇಳಿ. ಎಷ್ಟು ಸಂದರ್ಭಗಳು ಸಿಗ್ತಿದೆ? ಎಷ್ಟನ್ನು ಓದ್ಕೊಂಡಿದೀವಿ ಈಗಾಗ್ಲೇ? ಹ್ಮ್. ಮೊಟ್ಟ ಮೊದಲನೇ ಸಂದರ್ಭ ದಾವೀದನದ್ದು ಓದಿದ್ವಾ? 103ನೇ ಕೀರ್ತನೆಯಲ್ಲಿ. ಆಮೇಲೆ 42:5 ಓದಿದ್ವಾ? ಆಮೇಲೆ 43:5 ಓದ್ತಿದೀವಾ? ಇನ್ನೂ ಸಹ ನೋಡೋಣ. 62ನೇ ಕೀರ್ತನೆ. ಒಂದ್ ನಿಮಿಷ, 62ಕ್ಕೆ ಹೋಗುವುದಕ್ಕಿಂತ ಮುಂಚೆ 42:11 ಒಂದ್ಸರಿ ಓದೋಣ. 42ನೇ ಅಧ್ಯಾಯ 11ನೇ ವಚನ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. 3 ಸರಿ ಅಲ್ವಾ? ಈ ವಚನ ರಿಪೀಟ್ ಆಗಿರುವಂತಹದ್ದು 2 ಅಧ್ಯಾಯಗಳಲ್ಲಿ. 42:5, 42:11, 43:5. ಈ ಮೂರೂ ವಚನಗಳನ್ನು ಓದಿದಾಗ ನಮ್ಗೆ ಅರ್ಥ ಆಗ್ತಿರುವಂತಹದ್ದು ಒಂದೇ.
ತನ್ನ ಮನಸ್ಸನ್ನ ಬಡ್ದು 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 ಎಬ್ಬರಿಸುವಂತಹ ಮಾತು. ತನಗೆ ತಾನೇ ಹೇಳ್ಕೊಂಡು ತನ್ನ ಮನಸ್ಸನ್ನ ಬಡದು ಎಬ್ಬರಿಸ್ತಿದ್ರೆ ನೀನ್ ಕುಗ್ಗಿ ಹೋಗಿರುವುದೇನಕ್ಕೋಸ್ಕರ? ಹೌದಾ? ನೀನ್ ವ್ಯಥೆ ಪಡುವಂತಹದ್ದೇನಕ್ಕೋಸ್ಕರ? ದೇವ್ರು ನಿನ್ ಜೊತೆ ಇದ್ದಾರೆ, ಆತನೇ ನಿನ್ ರಕ್ಷಕನು ಅಂತ ಹೇಳಿ ಮನಸ್ಸನ್ನ ಬಡದು ಎಬ್ಬರಿಸ್ತಿರುವಂತಹ ಮಾತು ಇದು. ಹೌದಾ? ಕೀರ್ತನೆಗಳು 62ನೇ ಅಧ್ಯಾಯ 62ನೇ ಅಧ್ಯಾಯ 5ನೇ ವಚನ. ನನ್ನ ಮನವೇ ಹ್ಮ್ ದೇವರನ್ನು ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಹ್ಮ್ ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಹ್ಮ್ ನಿಮ್ ಮನಸ್ಸಿಗೆ ಅವಾಗವಾಗ ರೂಢಿ ಮಾಡಿರ್ತೀರ ಅಲ್ವಾ ಒಂದು ಗುಣವನ್ನ. ಏನು? ಕೋಪ ಮಾಡ್ಕೊಳ್ಳುವಂತಹದ್ದು, ಕಿರ್ಚಾಡುವಂತಹದ್ದು, ಕೂಗಾಡುವಂತಹದ್ದು, ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಮಾಡುವಂತಹ ವಿಚಾರಗಳಿದೆಲ್ಲ. ಹೌದಾ? ಕೋಪ ಬಂದಾಗ ಆಟೋಮ್ಯಾಟಿಕ್ ಆಗಿ ಕಿರ್ಚುವಂತಹದ್ದು, ಕೂಗಾಡುವಂತಹದ್ದು, ರೇಗಾಡುವಂತಹದ್ದು ಇದೆಲ್ಲ ನಾನು ನೋಡಿದೀವ. ಹ್ಮ್ ಅವಾಗ ಸೈಡ್ ಅಲ್ಲಿ ಬಂದು ನಮಗ್ ನಾವೇ ಏನ್ ಬೋಧನೆ ಮಾಡ್ಕೊಬೇಕಂತೆ. ಹ್ಮ್ ಆಗ ಆ ಸಂದರ್ಭದಲ್ಲಿ ಪಕ್ಕಕ್ಕೆ ಬಂದು ನಮಗ್ ನಾವೇ ಏನ್ ಬೋಧನೆ ಮಾಡ್ಕೊಬೇಕಂತೆ. ನನ್ನ ಮನವೇ ದೇವರನ್ನೇ ನಂಬಿ ಹೇಗಿರ್ಬೇಕು? ಶಾಂತವಾಗಿರು, ಶಾಂತವಾಗಿರು, ಸಮಾಧಾನವಾಗಿರು. ಸ್ವಲ್ಪ ಸ್ವಲ್ಪ ತಾಳ್ಮೆಯಿಂದ ಇರು. ಯಾಕಂದ್ರೆ ನೀನು ಕೋಪ ಮಾಡ್ಕೊಂಡಾಗ ನೀನ್ ತಪ್ಪುಗಳನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀನು ಕೋಪ ಮಾಡ್ಕೊಂಡಾಗ ಇಷ್ಟ ಬಂದಂತೆ ನಾಲಿಗೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತೆ ದೇವರು ನೀಗ ಕೋಪದಲ್ಲಿ ಮಾಡ್ಬಿಟ್ಟೆ ಪ್ರಭು ಅಂದ್ರೆ ದೇವ್ರು ಬಿಟ್ಬಿಡೋದಿಲ್ಲ ಅಲ್ವಾ? ಕೋಪದಲ್ಲಿ ಮಾಡಿರುವಂತ ತಪ್ಪಿಗೂ ಲೆಕ್ಕ ಕೊಡ್ಬೇಕು. ಅದಕ್ಕೋಸ್ಕರ ಕೋಪ ಮಾಡ್ಕೋಬೇಡ, ಶಾಂತವಾಗಿರು ಸ್ವಲ್ಪ. ಹೌದಾ? ತಾಳ್ಮೆಯನ್ನ ಕಳ್ಕೋಬೇಡ, ನಿನಗಿರುವಂತಹ ನಂಬಿಕೆಯನ್ನ ಕಳ್ಕೋಬೇಡ, ಸ್ವಲ್ಪ ಶಾಂತವಾಗಿರು ಅಂತ ಹೇಳಿ ನೀವೇ ಹೇಳ್ಬೇಕಂತೆ. ಯಾರು ಹೇಳುವುದಿಲ್ಲ, ಮತ್ತೆ ಯಾರು ಹೇಳುವುದಿಲ್ಲ. ಅದಕ್ಕೆ ದೇವ್ರು ಏನ್ ಹೇಳಿದ್ದಾರೆ ಗೊತ್ತಾ? ನಿಮಗ್ ನೀವು ಬೋಧನೆ ಮಾಡ್ಕೊಳ್ಳಿ. ದ ಬೆಸ್ಟ್ ಮೆಸೇಜ್. ಹೌದಾ? ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರುವಂತ ಸಂದೇಶ ನಿಮಗೆ ನೀವು ಮಾತ್ರ ಕೊಟ್ಕೊಳ್ಲಿಕ್ಕೆ ಸಾಧ್ಯ. ಯಾವ ಸಮಯಕ್ಕೆ ಯಾವ ಸಂದೇಶ ಬೇಕು, ಯಾವ ಸಮಯಕ್ಕೆ ಬೇಕೋ ಅದೇ ಸಮಯಕ್ಕೆ ಆ ಸಂದೇಶವನ್ನು ಒದಗಿಸುವಂತ ಕೆಪಾಸಿಟಿ ಅದ್ ನಿಮಗ್ ಮಾತ್ರ ಇರುವಂತಹದ್ದು. ನಿಮಗೆ ಮಾತ್ರ ಇರುವಂತಹದ್ದು. ಅದಕ್ಕೆ ದೇವ್ರು ಇನ್ನೊಬ್ಬರಿಗೆ ಬೋಧನೆ ಮಾಡುವಂತಹ ನಿಮಗ್ ನೀವು ಬೋಧನೆ ಮಾಡ್ಕೊಳ್ತಿಲ್ವಾ ಅನ್ನುವಂತ ಪ್ರಶ್ನೆ ಕೇಳಿರೋದು ರೋಮ ಪತ್ರಿಕೆ. ಹೌದಾ? ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಮ್ಮ ಮನಸ್ಸಿಗೆ ನಾವು ಬೋಧನೆ ಮಾಡ್ಕೋಬಹುದಾ? ಖಂಡಿತವಾಗಿ. ಕೋಪ ಬಂತ ಅಥವಾ ತಾಳ್ಮೆಯನ್ನ ಕಳ್ಕೊಳ್ತಿದೀವ, ಅವಾಗ ನಿಮ್ ಮನಸ್ಸಿಗೆ ನೀವು ಬೋಧನೆ ಮಾಡ್ಕೋಬಹುದು. ನೀನ್ ಶಾಂತವಾಗಿರು, ಶಾಂತವಾಗಿರು. ಇಲ್ಲಿ ಇನ್ನೊಂದು ಪದ ಇದೆ, ನೀನ್ ದೇವರನ್ನೇ ನಂಬಿ ಶಾಂತವಾಗಿರು, ದೇವರನ್ನೇ ನಂಬಿ ಶಾಂತವಾಗಿರು. ನೆಕ್ಸ್ಟ್ ಸೆಂಟೆನ್ಸ್. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನನ್ನ ನಿರೀಕ್ಷೆಯು ನೆರವೇರುವಂತಹದ್ದು ಆತನಿಂದ. ನೀವೇನೋ ಅನ್ಕೊಂಡಿರ್ತೀರ ನಿಮ್ಮ ಜೀವನದಲ್ಲಿ ಯಾವ್ದೋ ಒಂದ್ ಕೆಲಸ ಆಗ್ಬೇಕು ಅಂತ ಹೇಳಿ. ಆ ಕೆಲಸ ನೀವೇನೇನ್ ಮಾಡಿದ್ರು ಆಗ್ತಿರೋದಿಲ್ಲ. ಅವಾಗ ಮತ್ತೆ ತಾಳ್ಮೆಯನ್ನ ಕಳ್ಕೊಳ್ದೆ ಏನಂತ ಹೇಳ್ಕೋಬೇಕು ನಮಗ್ ನಾವೇ, ಏನಂತ ಬಲಪಡಿಸ್ಕೋಬೇಕು ನಮಗ್ ನಾವೇ. ನನ್ನ ನಿರೀಕ್ಷೆ, ನಾನೊಂದು ವಿಚಾರವನ್ನ ಅನ್ಕೊಂಡಿದ್ದೀನಿ. ಓಕೆ, ಆ ನಿರೀಕ್ಷೆ ನೆರವೇರುವಂತಹದ್ದು ಬಿಡುವಂತಹದ್ದು ದೇವರಿಗೆ ಬಿಟ್ಟಿತ್ತು. ನನ್ನ ನಿರೀಕ್ಷೆಯು ನೆರವೇರುವಂತಹದ್ದು ಆತನಿಂದಲೇ. ದೇವ್ರು ಏನ್ ಮಾಡಿದ್ರು ಅದು ಕರೆಕ್ಟ್ ಆಗಿರುತ್ತೆ. ನೀನ್ ಏನಕ್ಕೋಸ್ಕರ ಆತರ ಪಡ್ತಿದ್ಯಾ ಕೆಲಸ ಇವಾಗ್ಲೇ ಆಗ್ಬೇಕು ಅಂತ ಹೇಳಿ. ದೇವ್ರು ಅನ್ಕೊಂಡಿರುವಂತ ಸಮಯದಲ್ಲಿ ಅದಾದ್ರೆ ಪರವಾಗಿಲ್ಲ, ಅದಾದ್ರೆ ಸಾಕು. ನೀನ್ ಅನ್ಕೊಂಡಿರುವಂತ ಸಮಯದಲ್ಲಿ ಅದಾದ್ರೆ ಕಷ್ಟಗಳನ್ನೇ ನೋಡ್ಬೇಕು. ಯಾವತ್ತಾದ್ರೂ ಈ ತರ ಹೇಳ್ಕೊಂಡಿದೀವ? ಹೋಗ್ಲಿ. ಅದೇ ಅಲ್ಲಿ ಕೆಳಗಡೆ ಇರುವಂತಹ ಮಾತಿನ ಅರ್ಥ ಅದೇ. ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ಇದೆಲ್ಲ ತನ್ನ ಮನಸ್ಸಿನ ಜೊತೆ ಮಾತಾಡ್ಕೊಳ್ತಿರುವಂತಹ ಮಾತು. ನನ್ನ ಮನವೇ ಅಂತ ಎಲ್ಲೆಲ್ಲಿ ಸತ್ಯವೇದದಲ್ಲಿ ನೀವು ನೋಡ್ತಿರೋ ಅದೆಲ್ಲವೂ ಸಹ ತಮ್ಮ ಜೊತೆ ತಾವೇ ಮಾತಾಡ್ಕೊಳ್ತಿರುವಂತಹ ಮಾತು. ಮಾತಾಡ್ಕೊಳ್ತೀವ ಇನ್ ಮುಂದೆ? ಎಚ್ಚರಿಸ್ಕೊಳ್ತೀವ ನಮ್ಮ ಮನಸ್ಸನ್ನ ನಾವೇ? ನಮ್ಮ ಅವಯವಗಳನ್ನ ಎಚ್ಚರಿಸ್ಕೊಳ್ತೀವ? ನಮ್ಮನ್ನ ನಾವೇ ಎಚ್ಚರಿಸ್ಕೊಳ್ತೀವ ಇನ್ ಮುಂದೆ ದೇವರ ವಾಕ್ಯವನ್ನ ಇಟ್ಟು? ಹ್ಮ್ ಈ ರೀತಿ ನಾವು ಮಾಡ್ಕೊಳ್ಳುವಂತಹದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಸದಾ ಕಾಲ ದೇವರಿಗೆ ಹತ್ತಿರನೇ ಉಳ್ಕೊಂಡಿರುವಂತಹ ಅವಕಾಶ ಇರುತ್ತೆ ನಮಗೆ. ಯಾವತ್ತೂ ಸಹ ದೇವರಿಗೆ ದೂರ ಆಗಿ ಮತ್ತೆ ಪಾಪದ ಕೃತ್ಯಗಳ ಕಡೆ ಹೋಗಿ ಈ ತರ ಎಲ್ಲ ಈ ಸೈಕಲ್ ಅನ್ನ ಫೇಸ್ ಮಾಡುವಂತಹ ಚಾಲೆಂಜ್ ಇರೋದಿಲ್ಲ ನಮ್ಗೆ. ಹೌದಾ? ಯಾವಾಗ್ಲಾದ್ರೂ ನಿಮಗ್ ಸ್ವಲ್ಪ ದೇವರಿಂದ ದೂರ ಆಗ್ತಿದೀನಿ ಅಂತ ಅನ್ಸಿದ್ರು ಸಹ ನೀನ್ ಏನಕ್ಕೋಸ್ಕರ ದೂರ ಆಗ್ತಿದ್ಯಾ? ನಿಮ್ಮ ಹೆಸರನ್ನ ಹೇಳ್ಕೊಂಡು, ಒಂದು ವೇಳೆ ನನ್ನ ಹೆಸರು ಮನೋಜ್ ಅಂತ ಇದ್ರೆ ನಾನು ನನ್ನ ಹೆಸರನ್ನ ಹೇಳ್ಕೊಂಡ್ ಮನೋಜ್, ನೀನ್ ಏನಕ್ಕೋಸ್ಕರ ದೇವರಿಂದ ದೂರ ಆಗ್ತಿದ್ಯಾ ಅಂತ ಹೇಳಿ ನನ್ನನ್ನ ನಾನು ಪ್ರಶ್ನೆ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಅದು ಒಂದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿಯುತ್ತೆ. ಅದಕ್ಕೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡುವಂತಹ ಆಕ್ಟಿವಿಟಿ ಪ್ರೋಸೆಸ್ಗೆ ನಾನು ಹೊರಟೋಗ್ತೀನಿ. ಹೌದಾ? ಹ್ಮ್
ನೀನ್ ಏನಕ್ಕೋಸ್ಕರ ದೇವರಿಂದ ದೂರ ಆಗ್ತಿದ್ಯಾ? ನೀನ್ ಏನಕ್ಕೋಸ್ಕರ ವಾಕ್ಯವನ್ನ ಪ್ರತಿದಿನ ಓದ್ತಿಲ್ಲ? ನೀನ್ ಏನಕ್ಕೋಸ್ಕರ ವಾಕ್ಯವನ್ನ ಪ್ರತಿದಿನ ಪರಿಶೋಧನೆ ಮಾಡ್ತಿಲ್ಲ? ನೀನ್ ಏನಕ್ಕೋಸ್ಕರ ಸಂಘ ಸಹವಾಸದಿಂದ ದೂರ ಆಗ್ತಿದ್ಯಾ? ಹ್ಮ್ ನೀನ್ ಏನಕ್ಕೋಸ್ಕರ ಬೆಳಿಗ್ಗೆ ಎದ್ದು ಗೂಗಲ್ ಮೀಟ್ ಅನ್ನ ಅಟೆಂಡ್ ಮಾಡ್ತಿಲ್ಲ? ನಿನ್ಗೆ ಆರೋಗ್ಯ ಕೊಟ್ಟಿದ್ ದೇವ್ರೇ ಅಲ್ವಾ? ನಿನ್ಗೆ ಆರೋಗ್ಯ ಕೊಟ್ಟಿರುವಂತಹ ದೇವ್ರೇ ಅಲ್ವಾ? ಹ ದೇವ್ರು ನಿನ್ಗೆ ಆರೋಗ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆರೋಗ್ಯವನ್ನ ದೇವ್ರಿಗೋಸ್ಕರ ಬಳಸ್ಬೇಕಲ್ವಾ? ಗೂಗಲ್ ಮೀಟ್ ಏನಕ್ಕೋಸ್ಕರ ಅಟೆಂಡ್ ಆಗ್ತಿಲ್ಲ? ಹ್ಮ್ ಪ್ರತಿದಿನ ಏನಕ್ಕೋಸ್ಕರ ವಾಕ್ಯ ಕೇಳಲಿಕ್ ಬರ್ತಿಲ್ಲ? ಈ ಪಾಪ ಏನಕ್ಕೋಸ್ಕರ ಮಾಡ್ದೆ? ಇನ್ನೊಂದ್ ಪಾಪ ಏನಕ್ಕೋಸ್ಕರ ಮಾಡ್ದೆ? ಇವತ್ತೇನಕ್ಕೋಸ್ಕರ ಸುಳ್ಳು ಹೇಳ್ದೆ? ಈ ಸುಳ್ಳು ಹೇಳಿದ್ದಕ್ ದೇವ್ರು ನಿನ್ಗೆ ಏನ್ ಮಾಡ್ತಾರೆ ಗೊತ್ತಾ? ಎಷ್ಟ್ ಪ್ರಶ್ನೆಗಳು ಮಾಡ್ಕೋಬಹುದು ನಮಗ್ ನಾವೇ. ಹೌದಾ? ಹ್ಮ್ ಈ ಪ್ರಶ್ನೆಗಳೆಲ್ಲ ಮಾಡ್ಕೊಂಡಾಗ ಸ್ವಲ್ಪ ಹುಷಾರಾಗ್ತಿವಿ ನಾವು. ಹೌದಲ್ವಾ? ಇದು ನಾನ್ ಮಾಡಿಲ್ಲ ಅಲ್ವಾ? ಹ್ಮ್ ಯಾರೂ ಸಹ ನೀವು ಗೂಗಲ್ ಮೀಟ್‌ಗೆ ಬಂದಿಲ್ಲ ಅಂತ ಅನ್ಕೊಳ್ಳಿ ಪ್ರಿಯರೇ. ನಿಮ್ಮನ್ನ ಕೇಳುವಂತ ಅಥಾರಿಟಿ ಯಾರಿಗಿರುತ್ತೆ ಹೇಳಿ? ನೀವು ಗೂಗಲ್ ಮೀಟ್‌ಗೆ ಬಂದಿಲ್ಲ ಅನ್ನುವಂತಹದ್ದನ್ನ ನೀವ್ ಯಾಕ್ ಬಂದಿಲ್ಲ ಅಂತ ಕೇಳುವಂತ ಅಥಾರಿಟಿ ಯಾರಿಗಿರುತ್ತೆ ಹೇಳಿ? ಯಾರಾದ್ರೂ ಕೇಳ್ಲಿಕ್ಕಾಗತ್ತಾ ನಿಮ್ಮನ್ನ? ಹ್ಮ್ ಯಾರಾದ್ರೂ ಕೇಳಿದ್ರು ಅಂತ ಅನ್ಕೊಳ್ಳಿ. "ಏನ್ ಬ್ರದರ್ ಯಾಕ್ ಗೂಗಲ್ ಮೀಟ್‌ಗೆ ಬಂದಿಲ್ಲ? ನೀವ್ ಬರ್ಲೇಬೇಕು. ಹಂಗೆಲ್ಲ ಮಾಡು, ಹಂಗೆಲ್ಲ" ಅಂತ ಯಾರಾದ್ರೂ ಅಂದ್ರು ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ ಗೊತ್ತಾ ನೆಕ್ಸ್ಟ್ ದಿನದಿಂದ? ಏನ್ ಮಾಡ್ತೀರಾ ನೆಕ್ಸ್ಟ್ ದಿನದಿಂದ ಹೇಳಿ? ಹ್ಮ್ ಈ ವ್ಯಕ್ತಿ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಿದಾನ? ಈ ವ್ಯಕ್ತಿಗೆ ಇಷ್ಟೊಂದು ಅಧಿಕಾರ ಎಲ್ಲಿಂದ ಬಂತಪ್ಪ? ಹ್ಮ್ ಹಾಗಾದ್ರೆ ಪರ್ಮನೆಂಟ್ ಆಗಿ ಬರುವಂತಹದನ್ನ ನಿಲ್ಲಿಸ್ಬಿಡ್ತೀನಿ ಅಂತ ನಿಲ್ಲಿಸ್ಬಿಡ್ತೀರಾ ಬರುವಂತಹದನ್ನ. ನಿಜನಾ ಇಲ್ವಾ? ಹೌದು. ಅದೇ ಆಗುವಂತಹದ್ದು. ಇನ್ನೊಬ್ಬರು ಕೇಳ್ದಾಗ, ಇನ್ನೊಬ್ಬರು ಯಾಕ್ ಇದಾಗ್ತಿಲ್ಲ? ನೀನ್ ಏನಕ್ಕೋಸ್ಕರ ಈ ಕೆಲಸ ಮಾಡ್ದೆ ಅಂತ ಕೇಳಿದಾಗ ನಿಮ್ ಮನಸ್ಸಿಗೆ ನೋವಾಗತ್ತೆ, ನಿಮ್ ಮನಸ್ಸಿಗೆ ಬಾಧೆ ಆಗತ್ತೆ. ಅದೇ ನಿಮಗ್ ನೀವ್ ಎಷ್ಟು ಕೆಟ್ಟದಾಗ್ ಬೇಕಾದ್ರೂ ಬೈಕೊಳಿ. ನಿಮಗೇನು ಅನ್ಸೋದಿಲ್ಲ. ನಿಜನಾ? ಹ್ಮ್. ನಿಮಗೆ ನೀವು ಎಷ್ಟು ಕಠೋರವಾಗಿ ಬೇಕಾದ್ರೂ ಬೈಕೊಳ್ಳಿ. ನಿಮಗೇನು ಅನ್ಸೋದಿಲ್ಲ. ಅದು ಅವಮಾನ ಅಂತ ನೀವು ಫೀಲ್ ಮಾಡೋದಿಲ್ಲ. ಅದೇ ಇನ್ನೊಬ್ರು ಬೈದ್ರೆ, ಅದೇ ಸಭಾಪಾಲಕರು ಬೈದ್ರೆ, ಅಥವಾ ಸಭೆಗೆ ಬರುವಂತ ವಿಶ್ವಾಸಿ ಬೈದ್ರೆ ನಿಮ್ಗೆ ಅವಮಾನ ಅಂತ ಹೇಳಿ ಫೀಲ್ ಆಗತ್ತೆ. ಹೌದಾ? ಹಿಂಗ್ ಅನ್ಬಿಟ್ರಲ್ವಾ ಈ ವ್ಯಕ್ತಿ ಅಂತ ಮತ್ತೆ ದ್ವೇಷ ಕಟ್ಕೊಳ್ಲಿಕ್ಕೆ ಶುರು ಮಾಡ್ತೀರಾ. ಅದೆಲ್ಲ ಯಾಕೆ? ಹೌದಾ? ಯಾರು ಅದಕ್ಕೆ ಬಂದು ಅಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಿಮ್ ಜೊತೆ ಮಾತಾಡೋದಿಲ್ಲ. ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ಬಹುದು. ಹೌದಾ? ನೀನ್ ಈ ತರ ಗಲೀಜ್ ಕೆಲ್ಸವನ್ನ ಮಾಡಿದ್ಯಾ ಅಂತ ನಿಮಗ್ ನೀವೇ ಬೈಕೊಳ್ಬಹುದು. ಹೌದಾ? ಈ ತರ ಬೈದು ಬುದ್ಧಿ ಹೇಳುವಂತಹ ನಿಮಗ್ ನಿಮಗ್ ಮಾತ್ರ ಇದೆ ಆ ಕೆಪಾಸಿಟಿ. ಬೇರೆ ಯಾರಿಗೂ ಇಲ್ಲ. ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಬಂದು. ಉಪಯೋಗ ಮಾಡ್ಕೊಳ್ಳೋಣ ಅದನ್ನ. ದೇವರು ಕೊಟ್ಟಿರುವಂತಹ ಈ ಅತ್ಯದ್ಭುತವಾಗಿರುವಂತಹ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳೋಣ. ಪ್ರಶ್ನೆಗಳನ್ನ ಹಾಕ್ಕೊಳ್ಳಿ ನಿಮಗೆ. ನಾನ್ ದೇವ್ರಿಗೆ ಇಷ್ಟ ಇರುವಂತಹ ರೀತಿಯಲ್ಲಿ ಜೀವನ ಮಾಡ್ತಿದ್ದೀನಾ? ನಿಮಗ್ ನೀವೇ ಮಾತಾಡ್ಕೊಳ್ಳಿ ನಿಮ್ಮ ಹತ್ರ ನೀವು. ನಿಮಗ್ ನೀವೇ ಬೋಧನೆ ಮಾಡ್ಕೊಳ್ಳಿ. ನನಗ್ ದೇವ್ರು ಕೊಟ್ಟಿರುವಂತ ಕಾಲವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಿದ್ದೀನಾ? ನನಗ್ ದೇವ್ರು ಕೊಟ್ಟಿರುವಂತ ಮಕ್ಕಳನ್ನ ಸರಿಯಾಗಿ ಬೆಳೆಸ್ತಿದ್ದೀನಾ ವಾಕ್ಯದಲ್ಲಿ? ನನಗ್ ದೇವ್ರು ಕೊಟ್ಟಿರುವಂತಹ ಮಕ್ಕಳಿಗೆ ಸರಿಯಾಗಿರುವಂತಹ ಕ್ರಮವನ್ನ, ದೇವ್ರು ಅನ್ಕೊಂಡಿರುವಂತಹ ಕ್ರಮವನ್ನ, ಶಿಸ್ತನ್ನ ಕಲಿಸ್ತಿದ್ದೀನಾ? ಹ್ಮ್ ಚಿಕ್ಕ ವಯಸ್ಸಿಂದಲೇ ಪ್ರಾರ್ಥನೆ ಮಾಡುವಂತಹದನ್ನ ಕಲಿಸ್ತಿದ್ದೀನಾ ಅವರಿಗೆ? ಹೌದಾ? ನನ್ನ ಕುಟುಂಬವನ್ನ ನನ್ನ ದೇವ್ರು ಹೇಗ್ ಅನ್ಕೊಂಡಿದ್ದಾರೋ ಅದೇ ರೀತಿ ನಡ್ಸ್ಕೊಂಡ್ ಹೋಗ್ತಿದ್ದೀನಾ? ಈ ಪ್ರಶ್ನೆಗಳನ್ನ ಒಂದ್ಸರಿ ಮಾಡ್ಕೊಳ್ಳಿ. ನಿಮ್ಮ ಜೊತೆ ನೀವೇ ಮಾತಾಡ್ಕೊಂಡು ಈ ಪ್ರಶ್ನೆಗಳನ್ನ ಹಾಕೊಂಡಾಗ ಆಟೋಮ್ಯಾಟಿಕ್ ಆಗಿ ಉತ್ತರ ಓಕೆ ಇಲ್ಲ. ಹಾಗಿದ್ರೆ ನಾನು ಇನ್ನೂ ಡೆವಲಪ್ ಆಗ್ಬೇಕು. ಇನ್ನೂ ಸಹ ನನ್ನ ಜೀವನವನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಮಾತು ಒಂದ್ಸರಿ ಯಾವಾಗ ನಿಮಗ್ ನೀವು ಪ್ರಶ್ನೆ ಕೇಳ್ಕೊಳ್ತೀರೋ ಆಟೋಮ್ಯಾಟಿಕ್ ಆಗಿ ಉತ್ತರವನ್ನ ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ಲಿಕ್ಕೆ ಶುರು ಮಾಡ್ತೀರಾ. ನಿಜನಾ? ಇಲ್ಲ ಪ್ರಶ್ನೆಗಳನ್ನೇ ಹಾಕೊಳ್ಳುವಂತವ್ರು ಇಲ್ಲ ಅಲ್ವಾ? ತಮಗ್ ತಾವು ಪ್ರಶ್ನೆಗಳನ್ನೇ ಹಾಕೊಳ್ಳುವಂತವ್ರು ಇಲ್ಲ ಅಲ್ವಾ? ಹ್ಮ್. ಒಂದು ವರ್ಷ ಕಳೆದೋಯ್ತು. ಬರ್ತ್‌ಡೇ ಬಂತು ಅಂದ್ರೆ ಕುತ್ಕೊಂಡು ಮಾತಾಡ್ಕೊಳ್ಳಿ ನಿಮ್ಮ ಜೊತೆ ನೀವೇ ಒಂದ್ಸಾರಿ. ಒಂದ್ ವರ್ಷ ಆಗಿದೆ ಅಲ್ವಾ? ಏನ್ ಮಾಡಿದ್ಯಾ ಈ 1 ವರ್ಷ ದೇವ್ರಿಗೋಸ್ಕರ? ನಿಮಗ್ ನೀವೇ ಕುತ್ಕೊಂಡು ಪ್ರಶ್ನೆ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರಾದ್ರೂ ಬಂದ್ ಕೇಳಿದ್ರೆ ನಿಮ್ಗೆ ಕೋಪ ಬಂದ್ಬಿಡುತ್ತಲ್ವಾ? ಹೌದಾ ಇಲ್ವಾ? 1 ವರ್ಷ ಆಗಿದೆ ಅಂತ ಅನ್ಕೊಳ್ಳಿ. ಬರ್ತ್‌ಡೇ ಬಂತು ಅಂತ ಅನ್ಕೊಳ್ಳಿ. ಬರ್ತ್‌ಡೇ ದಿನ ಯಾರಾದ್ರೂ ಕಾಲ್ ಮಾಡಿ ನಿಮ್ಗೆ, "ಏನ್ ಮಾಡಿದ್ರಿ ಹೇಳಿ ಬ್ರದರ್ 1 ವರ್ಷ ದೇವ್ರಿಗೋಸ್ಕರ" ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಇವ್ನು ಯಾರ್ ಬರ್ತ್‌ಡೇ ದಿನ ಹಿಂಗ್ ಮಾತಾಡ್ತಾನೆ ಅಂತ ಅನ್ಕೊಳ್ಳೋದಿಲ್ಲ ನೀವು. ಹೌದಾ ಇಲ್ವಾ? ಹ್ಮ್. ಆದ್ರೆ ಯಾರಿಗ್ ಮಾತ್ರ ಇರುತ್ತೆ ಚಾನ್ಸ್? ನಿಮಗ್ ಮಾತ್ರ ಇರುತ್ತೆ. ನಿಮಗ್ ನೀವೇ ಕುತ್ಕೊಂಡು ಯೋಚನೆ ಮಾಡ್ಕೊಳ್ಳಿ ಬರ್ತ್‌ಡೇ ದಿನ. 1 ಗಂಟೆ ಸಮಯ ತಗೊಂಡು 1 ಗಂಟೆ ಸಮಯ ತಗೊಂಡು ಹೌದಾ? 1 ಅವರ್ ಸಮಯ ತಗೊಂಡು ಹೋಗಿ ನಿಮ್ಮ ರೂಮ್ ಬಾಗ್ಲಾಕಿ ಯಾರಿಗೂ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ, ಹ್ಮ್. ಕುತ್ಕೊಂಡು ಯೋಚನೆ ಮಾಡ್ಕೊಳ್ಳಿ. ಈ ಒಂದು ವರ್ಷ ದೇವ್ರಿಗೋಸ್ಕರ ಏನ್ ಮಾಡಿದೀನಿ ನಾನು? ದೇವ್ರು ನನ್ಗೆ ಏನೇನ್ ಮಾಡಿದಾರೆ ಈ 1 ವರ್ಷ? ಅದ್ರಲ್ಲಿ ಇಷ್ಟು ಮಾಡಿದೀನಾ ದೇವರಿಗೆ ಏನಾದ್ರು ವಾಪಸ್? ಇಷ್ಟೇ ಇಷ್ಟು. ದೇವರಿಗೋಸ್ಕರ ಏನಾದ್ರು ಮಾಡಿದೀನಾ? ಇವತ್ತು ದೇವ್ರು ನನ್ನನ್ನ ಪರಲೋಕಕ್ಕೆ ಕರೆದ್ರೆ ನಾನ್ ರೆಡಿ ಇದ್ದೀನಾ? ನೀನ್ ರೆಡಿ ಇದ್ದೀಯಾ? ಅಂತ ನಿಮಗ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನೀನ್ ರೆಡಿ ಇದ್ದೀಯಾ? ಹ್ಮ್. ಅಂತ ಹೇಳಿ ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳಿ. ಉತ್ತರ ನಿಮಗ್ ಸಿಕ್ಕುತ್ತೆ. ಹೌದಾ? ಮಾಡ್ಕೊಳ್ತೀವಾ ಇದನ್ನ? ಹ್ಮ್. ಅಥವಾ ಈ ತರ ಮಾತಾಡ್ತೀವಾ? ನಮ್ಮ ಜೊತೆ ನಾವೇ ಮಾತಾಡ್ಕೊಬೇಕು ನಿಜ. ಇಷ್ಟೊತ್ತು ನಾನು ಹೇಳಿರುವಂತಹ ರೀತಿಯಲ್ಲಿ ನಮಗ್ ನಾವೇ ಮಾತಾಡ್ಕೊಂಡ್ರೆ ತುಂಬಾ ಸಂತೋಷ. ಆದ್ರೆ ಸ್ವಲ್ಪ ಜನ ಇರ್ತಾರೆ. ಅವ್ರು ಯಾವ ತರ ಮಾತಾಡ್ತಾರೆ ಅಂದ್ರೆ, ತಮ್ಮ ಜೊತೆ ತಾವೇ ಅವರು ಮಾತಾಡ್ಕೊಳ್ತಾರೆ. ಯಾವ ತರ ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ತರ ಮಾತಾಡ್ಕೊಳ್ತಾರೆ. ಯಾವ ತರ ಬ್ರದರ್ ಅಂತ ಹೇಳಿ ಕೇಳಿದ್ರೆ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನ 12, 16
ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನ. ಅದೇನೆಂದರೆ ಅದೇನೆಂದರೆ ತನ್ನ ಒಬ್ಬನೊಬ್ಬ ಭೂಮಿಯು ಐಶ್ವರ್ಯವಂತನು ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ. ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಸಾಕು ಪ್ರಿಯರೇ. ಅಂದುಕೊಂಡನು ಅಂದ್ರೆ ಯಾರ ಜೊತೆ ಮಾತಾಡ್ಕೊಂತಿದ್ದಾನೆ ಇವನು? ಈ ವ್ಯಕ್ತಿ ಯಾರ ಜೊತೆ ಮಾತಾಡ್ಕೊಳ್ತಿದ್ದಾನೆ? ಅಂದುಕೊಂಡನು ಅಂತ ಹೇಳಿ ಬರ್ಸಿದ್ದಾರೆ. ಅಂದ್ರೆ ಯಾರ ಜೊತೆ ಮಾತಾಡ್ಕೊಳ್ತಿದ್ದಾನೆ? ತನ್ನ ಮನಸ್ಸಿನ ಜೊತೆ. ತನ್ನ ಜೊತೆ ತಾನೇ ಮಾತಾಡ್ಕೊಳ್ತಿದ್ದಾನೆ. ಹೌದಾ? ಏನಂತ? ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ಅಂದ್ರೆ ತನ್ನ ಜೊತೆ ತಾನೇ ಮಾತಾಡ್ಕೊಳ್ತಿದ್ದಾನೆ. ಏನಂತ? ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಮತ್ತೆ ಮಾತಾಡ್ಕೊಳ್ತಿದ್ದಾನೆ. ತನ್ನ ಜೊತೆ ತಾನೇ ಏನಂತ ಹೇಳ್ಕೊಳ್ತಿದ್ದಾನಂತೆ? ಜೀವವೇ, ಅನೇಕ ವರುಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿತ್ತದೆ. ವಿಶ್ರಮಿಸಿಕೊ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಈ ತರ ಮಾತಾಡ್ಕೊಂಡ್ಲ ನನಗ್ ನಾನೇ ಅಂತ ಅನ್ಕೊಂಡಂತೆ. ನಾನು ಇಷ್ಟೊತ್ತು ಹೇಳಿದಿನಲ್ವಾ, ಈ ವಚನವನ್ನ ಬಿಟ್ಟು ಇಷ್ಟೊತ್ತು ಹೇಳಿರುವಂತೆ ನಮ್ಮ ಜೊತೆ ನಾವು ಮಾತಾಡ್ಕೊಂಡ್ರೆ ನಮ್ಮ ಜೀವನಗಳು ಬದಲಾಗತ್ತೆ, ಸರಿ ಹೋಗುತ್ತೆ, ದೇವರಿಗೆ ಹತ್ತಿರ ಆಗ್ತೀವಿ, ಪರಲೋಕಕ್ಕೆ ಹತ್ತಿರ ಆಗ್ತೀವಿ. ಇವಾಗ ಓದ್ತಿದೀವಲ್ವ ವಚನ, ಈ ತರ ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳುವಂತ ಅಭ್ಯಾಸ ಇರತ್ತಾ? ಬಹಳಷ್ಟು ಜನರಿಗೆ ಈ ಅಭ್ಯಾಸ ಇರತ್ತೆ. ಯಾವ ಅಭ್ಯಾಸ? ಈ ಅಭ್ಯಾಸ ಇವಾಗ ತಾನೇ ಓದಿದ್ವಲ್ವಾ, ಈ ಅಭ್ಯಾಸ ಎಲ್ಲರಿಗೂ ಇರುತ್ತೆ. ನಾನು ಎಕ್ಸಾಂಪಲ್ ಕೊಡ್ಲಾ? ಮನೆ ಕಟ್ಟಿಸ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳದೆ ಮನೆ ಕಟ್ಟಿಸ್ಲಿಕ್ಕೆ ಆಗತ್ತ? ನಿಮ್ಮ ಜೊತೆ ನೀವೇನೇನ್ ಮಾತಾಡ್ಕೊಂಡಿರ್ತೀರ ಗೊತ್ತಾ? ಇದನ್ನ ಈ ತರ ಮಾಡಿದ್ರೆ ಸರಿ ಇರಲ್ಲ, ಇದನ್ನ ಈ ತರ ಮಾಡಿದ್ರೆ ಸರಿ ಇರಲ್ಲ, ಹೌದಾ? ಇನ್ನೂ ಒಂದ್ ಫ್ಲೋರ್ ಕಟ್ಸೋಣ ಮೇಲೆಗಡೆ. ಹೌದಾ? ಸಾಕಾಗ್ತಿಲ್ಲ, ಇನ್ನೂ ಒಂದ್ 2 ಅಂತಸ್ತನ್ನ ಕಟ್ಟಿ ಅದನ್ನು ಬಾಡಿಗೆ ಕೊಡೋಣ, ಅವಾಗ ಇನ್ನೂ ಸ್ವಲ್ಪ ರೆಂಟ್ ಜಾಸ್ತಿ ಬರುತ್ತೆ. ಒಂದು ಕಾರನ್ನ ತಗೊಳ್ಳುವುದಕ್ಕೆ ಮುಂಚೆ ಏನಂತ ಮಾತಾಡ್ಕೊಂಡಿರ್ತೀರ ಗೊತ್ತಾ? 4 ಸೀಟರ್, 4 ಜನ ಕೂತ್ಕೊಳ್ಳುವಂತ ಕಾರ್ ತಗೊಳ್ಬೇಕಾದ್ರೆ ಏನಂತ ಮಾತಾಡ್ಕೊಂಡಿರ್ತೀರ? 4 ಜನ ಸಾಕ? ಯಾರಾದ್ರೂ ರಿಲೇಷನ್ಸ್ ಬಂದ್ರೆ ಮನೆಗೆ, ಯಾರಾದ್ರೂ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಬಂದ್ರೆ ಅವರಿಗೂ ಸಹ ಸೇರಿಸಿ ಒಟ್ಟಿಗೆ 9 ಸೀಟರ್ ತಗೊಬಿಡೋಣ, 7 ಸೀಟರ್ ತಗೊಳ್ಳೋಣ, ಅವಾಗ ಮಾತಾಡ್ಕೊಂಡಿರ್ತೀರ. ನಿಮ್ಮ ಜೊತೆ ನೀವು ಯಾವಾಗ ಮಾತಾಡ್ಕೊಂಡಿರ್ತೀರ? ಸೇಮ್ ಈ ಧನವಂತ, ಈಗ ನೀವು ಓದಂತಹ ವಚನದಲ್ಲಿರುವಂತಹ ಧನವಂತ ಏನಂತ ಮಾತಾಡ್ಕೊಂಡಿದ್ದಾನೆ? ನನಗೆ ಈಗ ಇರುವಂತಹದ್ದೆಲ್ಲ, ನನ್ ಕುಯ್ದಿರುವಂತಹ ಬೆಳೆಯನ್ನೆಲ್ಲ ಇಡ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ಇನ್ನೂ ಏನ್ ಮಾಡೋಣ, ಇನ್ನೂ ಏನನ್ನ ಕಟ್ಸೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ. ನನ್ನ ಕಣಜಗಳು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಇದ್ ಸಾಕಾಗ್ತಿಲ್ಲ ಅಲ್ವಾ ಗೋಡೌನು? ಹೌದಾ? ಇನ್ನೊಂದ್ 2 ಕಟ್ಸಿದ್ರೆ ಅವಾಗ ಯಾರು ಇರೋದಿಲ್ಲ ನಿಮ್ ಪಕ್ಕದಲ್ಲಿ. ಹೌದಾ? ಈ ವ್ಯಕ್ತಿಯ ಗೋಡೌನ್ ಮುಂದೆ ಹೋಗಿ ನಿಂತ್ಕೊಂಡಾಗ ಈತನಿಗೆ 2 ಚಿಕ್ಕ ಗೋಡೌನ್ ಇದೆ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿ ಹೋಗಿ ಆ ಗೋಡೌನ್ ಮುಂದೆ ನಿಂತ್ಕೊಂಡಾಗ ಯಾರ ಹತ್ರನೂ ಹೇಳ್ತಿಲ್ಲ ಈ ಮಾತನ್ನ, ತನಗ್ ತಾನೇ ಹೇಳ್ಕೊಳ್ತಿದ್ದಾನೆ. ಏನಂತ? 2 ಗೋಡೌನ್ಗಳು ಸಾಕಾಗೋದಿಲ್ಲ ಅಲ್ವಾ? ಇನ್ನೂ 2 ಇದನ್ನ ಕೀಳಿಸಿ ಇದಕ್ಕಿಂತ ದೊಡ್ಡದಾಗಿ 2 ಕಟ್ಸಿದ್ರೆ ಅದು ಸರಿ ಹೋಗುತ್ತೆ. ಆ ವಿಚಾರದಲ್ಲಿ ನಮ್ಮ ಜೊತೆ ನಾವೇ ಮಾತಾಡ್ಕೊಂಡಿರ್ತೀವಿ. ನಿಜನಾ? ನೀವೇನಾದ್ರೂ ತಗೋಬೇಕು ಅಂದ್ರೆ ಮಾತಾಡ್ಕೊಂಡಿರ್ತೀರಾ, ನೀವೇನಾದ್ರೂ ಕಟ್ಟಿಸ್ಬೇಕು ಅಂದ್ರೆ ಮಾತಾಡ್ಕೊಂಡಿರ್ತೀರಾ, ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಲೋಕಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲೆಲ್ಲ ಮಾತಾಡ್ಕೊಂಡಿರ್ತೀರಾ ನಿಮ್ಮ ಜೊತೆ ನೀವೇ. ಹೌದಾ? ಆಟೋದಲ್ಲಿ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಆಟೋ ಚಾರ್ಜ್ ಎಷ್ಟಾಗತ್ತೆ? ಇಲ್ಲಿಂದ ಅಲ್ಲಿಗೆ 60 ರೂಪಾಯಿ ಆಗುತ್ತೆ. ಓಕೆ, ಹಾಗಾದ್ರೆ ಆಟೋ ಬೇಡ, ಬಸ್ ಅಲ್ಲಿ ಹೋಗೋಣ, 20 ರೂಪಾಯಲ್ಲಿ ಹೊರಟೋಗ್ಬಿಡ್ಬಹುದು. ಮಾತಾಡ್ಕೊಂಡಿದ್ದೀರಾ? ಯಾವತ್ತಾದ್ರೂ ನಿಮ್ ದೇವ್ರಿಗೆ ಏನಕ್ಕೋಸ್ಕರ ದೂರ ಆಗ್ತಿದ್ಯಾ ಬರ್ತಾ ಬರ್ತಾ ಬರ್ತಾ? ಹೌದಾ? ಹಿಂಗ್ ಮಾಡಿದ್ರೆ ದೇವ್ರು ನಿನ್ ಪರಲೋಕ ಕೊಡ್ತಾರ? ನೀನ್ ಬರ್ತಾ ಬರ್ತಾ ನೀನ್ ಮಾಡ್ತಿರುವಂತ ಪಾಪಗಳ ಸಂಖ್ಯೆ ಜಾಸ್ತಿ ಹೋಗ್ತಿದೆ ಅಲ್ವಾ? ಯಾವತ್ತಾದ್ರೂ ಮಾತಾಡಿದೀವ? ಇಲ್ಲ. ಇದೇ ವ್ಯತ್ಯಾಸ. ನಮ್ಮ ಜೊತೆ ನಾವು ಮಾತಾಡ್ಕೊಂಡಿಲ್ಲ ಅನ್ನುವಂತಹದೆಲ್ಲ ಪಾಯಿಂಟ್. ನಮ್ಮ ಜೊತೆ ಮಾತಾಡ್ಕೊಂಡಿರುವಂತಹದ್ರಲ್ಲಿ, ನಮಗ್ ನಾವೇ ಬೋಧನೆ ಮಾಡ್ಕೊಂಡಿರುವಂತಹದ್ರಲ್ಲಿ ಏನಿದೆ? ದೇವ್ರು ಅನ್ಕೊಂಡಿರುವಂತಹದ್ದೇ ಇದೆಯಾ? ಅಥವಾ ಆಟೋ ಚಾರ್ಜ್ಗೋಸ್ಕರ, ಬಸ್ ಚಾರ್ಜ್ಗೋಸ್ಕರ ನಮ್ ಜೊತೆ ನಾವೇ ಮಾತಾಡ್ಕೊಂಡಿದೀವ?
ಅವಾಗ ನಮಗ್ ನಾವೇ ಹೇಳ್ಕೊಂಡಿರ್ತೀವಿ, ಪರವಾಗಿಲ್ಲ ಬಸ್ಸಲ್ಲಿ ಹೋಗು, ಬಸ್ಸಲ್ಲಿ ಹೋಗು. ಹೌದಾ? ಆಟೋದಲ್ಲಿ 60 ರೂಪಾಯಿ ಆಗದ್ ಬಸ್ಸಲ್ಲಿ 20 ರೂಪಾಯಿನೇ ಆಗುವಂತಹ 40 ರೂಪಾಯಿ ಉಳಿಯುತ್ತೋ ನಿನ್ಗೆ? ಹೌದಾ? ಹೋಗು ಬಸ್ಸಲ್ಲಿ ಹೋಗು. ಅವಾಗ ಬೋಧನೆ ಮಾಡ್ಕೊಂಡಿದೀವಿ. ಯಾವತ್ತಾದ್ರೂ ದೇವರ ವಿಚಾರದಲ್ಲಿ ಬೋಧನೆ ಮಾಡ್ಕೊಂಡಿದೀವ? ಹ್ಮ್? ಬರ್ತ್‌ಡೇ ಸಂದರ್ಭದಲ್ಲಿ ಬೋಧನೆ ಮಾಡ್ಕೊಂಡಿದೀವ. ನಮಗ್ ನಾವೇ 1 ವರ್ಷ ಆಯ್ತು. ಏನ್ ಮಾಡಿದ್ಯಾ ನಿನ್ ದೇವ್ರಿಗೋಸ್ಕರ? ಲೆಕ್ಕ ಕೇಳಿದ್ರೆ ಏನ್ ಮಾಡ್ತೀಯಾ? ಇವತ್ತು ದೇವ್ರು ನಿನ್ನ ಪ್ರಾಣ ಕೇಳಿದ್ರೆ ಏನ್ ಮಾಡ್ತೀಯಾ? ಅದಕ್ಕೆ ದೇವ್ರು ಈ ಧನವಂತನನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ತಾರೆ. ಈ ಧನವಂತ ಇಷ್ಟ ಬಂದಂತೆ ತನ್ನ ಜೊತೆ ತಾನೇ ಮಾತಾಡ್ಕೊಳ್ತಿರ್ತಾನೆ. ಈ ಗೋಡೌನನ್ನ 2 ಗೋಡೌನನ್ನ ಕೀಳಿಸಿ ಇದಕ್ಕಿಂತ ದೊಡ್ಡ ಗೋಡೌನನ್ನ ಕಟ್ಸೋಣ ಅಂತ ಹೇಳಿ ತನ್ನ ಜೊತೆ ತಾನೇ ಮಾತಾಡ್ಕೊಳ್ತಿರ್ತಾನೆ. ಅಷ್ಟ್ರಲ್ಲಿ ದೇವ್ರು ಸ್ಟಾಪ್ ಮಾಡ್ತಾನೆ ಮಾಡ್ತಾರೆ ಈತನನ್ನ. ಹೌದಾ? ಏನಂತ? ಏನಂತ? ಹ್ಮ್? ದೇವರು ಇಮಿಡಿಯೇಟ್ ಆಗಿ ಇವತ್ತು ರಾತ್ರಿ ನಿನ್ನ ಪ್ರಾಣ ಕೇಳಿದ್ರೆ ಏನ್ ಮಾಡ್ತೀಯ? ಇವತ್ತು ರಾತ್ರಿ ಮಾತಾಡ್ಕೊಬೇಕಾಗಿರುವಂತಹದ್ದು ಇದು. ಯಾವುದು? ಇವತ್ತು ರಾತ್ರಿ ದೇವ್ರು ನನ್ನ ಪ್ರಾಣವನ್ನ ಕೇಳಿದ್ರೆ ನಾನು ಸಿದ್ಧನಾಗಿದ್ದೀನಾ ಪರಲೋಕಕ್ಕೆ ಹೋಗ್ಲಿಕ್ಕೆ? ಮಾತಾಡ್ಕೊಬೇಕಾಗಿರುವಂತಹದ್ದು ಇದು. ಅದಕ್ಕೆ ದೇವ್ರು ಒರಿಜಿನಲ್ ಮ್ಯಾಟರ್ ಅನ್ನ ಹೇಳ್ತಿದ್ದಾರೆ. ಈತನನ್ನ ಸ್ಟಾಪ್ ಮಾಡಿ, ಈತನು ತನ್ನ ಜೊತೆ ತಾನೇ ಮಾತಾಡ್ಕೊಳ್ತಿರುವಂತಹದನ್ನ ಸ್ಟಾಪ್ ಮಾಡಿ, ದೇವ್ರು ಒರಿಜಿನಲ್ ಆಗಿ ಏನ್ ಮಾತಾಡ್ಕೊಬೇಕು ಅಂತ ಹೇಳ್ತಿದ್ದಾರೆ. ನೀನ್ ಇಷ್ಟೊತ್ತು ಮಾತಾಡ್ತಿದ್ದಲ್ವಾ, ಇದೆಲ್ಲ ಮಾತಾಡ್ಕೊಬೇಕಾಗಿರುವಂತಹದ್ದು ನಿನ್ನ ಜೊತೆ ನೀನೇ. ಏನ್ ಮಾತಾಡ್ಕೋಬೇಕು? ಇವತ್ತು ರಾತ್ರಿ ನನ್ನ ಪ್ರಾಣವನ್ನ ದೇವ್ರು ಕೇಳಿದ್ರೆ ನಾನ್ ರೆಡಿ ಇದ್ದೀನಾ? ನಾನ್ ದೇವ್ರಿಗೆ ಇಷ್ಟ ಇರುವಂತೆ ನಡ್ಕೊಳ್ತಿದ್ದೀನಾ? ಮಾತಾಡ್ಕೊಬೇಕಾಗಿರುವಂತಹದ್ದು ಇದು. ಒರಿಜಿನಲ್ ಮ್ಯಾಟರ್ ಇದು. ಇದಲ್ಲ. ಹೌದಾ? ಅದಕ್ಕೆ ಅಲ್ಲಿ ನೀಟಾಗಿ ಮೇಲೆಗಡೆ ಈ ಮನುಷ್ಯ ಏನ್ ಅನ್ಕೊಂಡ ಅಂತಾನೂ ಬರ್ಸಿದ್ದಾರೆ. ಕೆಳಗಡೆ ಒಂದು ವೇಳೆ ದೇವ್ರು ಸ್ಟಾಪ್ ಮಾಡಿದ್ರೆ ಈ ವ್ಯಕ್ತಿಯನ್ನ, ದೇವ್ರು ಏನ್ ಪ್ರಶ್ನೆ ಮಾಡ್ತಾರೆ ಅಂತಾನೂ ಬರ್ಸಿದ್ದಾರೆ. ಮಾತಾಡ್ಕೊಬೇಕಾಗಿರುವಂತಹದ್ದು ಏನು ಅಂತ ಹೇಳಿ ಗೊತ್ತಾಯ್ತಾ ನಮಗೆ? ನಮಗ್ ನಾವೇ ಬೋಧನೆ ಮಾಡ್ಕೊಬೇಕಾಗಿರುವಂತಹದ್ದು ಯಾವುದರ ಬಗ್ಗೆ ಅಂತ ಗೊತ್ತಾಯ್ತಾ ನಮಗೆ? ಹ್ಮ್? ಅಹಂಕಾರ ಪಡ್ತಿರ್ಬೇಕಾದ್ರೆ ನಮಗ್ ನಾವೇ ಬೋಧನೆ ಮಾಡ್ಕೊಬಹುದು. ಅಹಂಕಾರ ಪಟ್ಟವರೆಲ್ಲ ಹೊರಟೋದ್ರು. ಹೌದಾ? ಉಜ್ಜಿಯನ ವಿಚಾರ ಏನು ಅಂತ ಏನಾಯ್ತು ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಸೌಲನ ವಿಚಾರ ಅಹಂಕಾರ ಪಟ್ಟ ನಂತರ ಏನಾಯ್ತು ಅಂತ ನಿಮಗ್ ಗೊತ್ತು. ಇದನ್ನೆಲ್ಲ ಕೇಳಿರುವಂತಹ ನಾವು ನಮಗ್ ನಾವೇ ಏನ್ ಹೇಳ್ಕೊಬಹುದು? ನಮ್ಮ ಮನಸ್ಸು ಹೇಳ್ಕೊಡ್ತಾ ಇರುತ್ತೆ ಅಹಂಕಾರ ಪಡು, ಅದ್ ಪಡು, ಇದ್ ಪಡು. ಹ್ಮ್? ಹೌದಾ? ದುರಹಂಕಾರ ಪಡು, ನೀನ್ ಯಾರ್ ಮುಂದೆನೂ ತಗ್ಗುವಂತ ಅವಶ್ಯಕತೆ ಇಲ್ಲ. ಅವಾಗೆಲ್ಲ ನಮಗ್ ನಾವು ಬೋಧನೆ ಮಾಡ್ಕೊಬಹುದಾ? ಅಹಂಕಾರ ಪಟ್ಟವ್ರು ಏನಾದ್ರು ನಿನಗ್ ಗೊತ್ತಲ್ವಾ? ಅಹಂಕಾರ ಪಡ್ಬೇಡ. ತಗ್ಗಿಸ್ಕೊ. ನಿನ್ನನ್ನ ನೀನು ತಗ್ಗಿಸ್ಕೊ. ಎಲ್ಲರಿಗಿಂತಲೂ ಹೆಚ್ಚಿಸಲ್ಪಡ್ಬೇಕಾ? ಹಾಗಾದ್ರೆ ನಿನ್ನನ್ನ ನೀನು ತಗ್ಗಿಸ್ಕೊ. ದೇವ್ರು ನೀನು ಹೆಚ್ಚಿಸಲ್ಪಟ್ರೆ ಅಂದ್ರೆ ನಿನಗ್ ನೀನೇ ಹೆಚ್ಚಿಸ್ಕೋಬೇಕು ಅಂತ ಅನ್ಕೊಂಡ್ರೆ ಇದು ದೇವರಿಗೆ ವಿರುದ್ಧವಾಗಿರುವಂತ ಆಲೋಚನೆ. ದೇವ್ರು ನಿನ್ನನ್ನ ಬೀಳಿಸ್ತಾರಂತೆ. ಅದಕ್ಕೆ ನಿನ್ನನ್ನ ನೀನು ತಗ್ಗಿಸ್ಕೊ ಅಂತ ಹೇಳಿ ಯಾವತ್ತಾದ್ರೂ ಹೇಳಿದೀವ? ಇದೆಲ್ಲ ನಾವು ಪ್ರತಿದಿನವೂ ಸಹ ಪ್ರತಿನಿತ್ಯವೂ ಸಹ ಮಾಡ್ಕೊಬೇಕಾಗಿರುವಂತಹ ಬೋಧನೆ. ನಮಗೆ ನಾವೇ ಮಾಡ್ಕೊಬೇಕಾಗಿರುವಂತಹ ಬೋಧನೆ. ಅದಕ್ಕೆ ಈ ಅಂಶದ ಹೆಸರು ಸ್ವಬೋಧನೆ. ಅಂಶದ ಹೆಸರು ನಮಗ್ ಅರ್ಥ ಆಯ್ತಾ? ಮಾಡ್ಕೊಳ್ತೀವ ಈ ಅಭ್ಯಾಸವನ್ನ, ಈ ರೂಢಿಯನ್ನ ಒಂದ್ಸರಿ ರೂಢಿ ಮಾಡ್ಕೊಳ್ಳಿ ಪ್ರಿಯರೇ. ಕೊನೆ ಉಸಿರು ಹೋಗುವವರೆಗೂ ಈ ರೂಢಿ ಯಾವತ್ತೂ ಸಹ ತಪ್ಪೋಗೋದಿಲ್ಲ ಮತ್ತೆ. ನೀವು ಅಭ್ಯಾಸ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಇದನ್ನ ಯಾವತ್ತೂ ಸಹ ಇದು ತಪ್ಪೋಗೋದಿಲ್ಲ. ಅವಾಗ ಇನ್ನೊಬ್ಬರ ಹೆಲ್ಪ್ ಬೇಕಾಗಿಲ್ಲ ನಿಮಗೆ. ಇನ್ನೊಬ್ಬರು ಬಂದು ನಿಮ್ಮನ್ನ ಬಲಪಡಿಸ್ಬೇಕು ಅನ್ನುವಂತ ಅನಿವಾರ್ಯತೆ ಇರೋದಿಲ್ಲ. ಬಂದು ಬಲಪಡಿಸಿದ್ರೆ ಸಂತೋಷ. ಇನ್ನೊಬ್ಬರು ನೀವು ಕುಗ್ಗಿ ಹೋಗಿದ್ದಾಗ ಎತ್ತಬೇಕು ಅನ್ನುವಂತ ಅವಶ್ಯಕತೆ ಇರೋದಿಲ್ಲ ನಿಮಗೆ. ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ತಿದ್ದೀರಾ. ನಿನ್ನ ಜೊತೆ ದೇವ್ರಿದ್ದಾರೆ. ನೀನ್ ಏನಕ್ಕೋಸ್ಕರ ಕುಗ್ಗಿ ಹೋಗಿದ್ಯಾ ಅನ್ನುವಂತಹ ಆಲೋಚನೆ, ಅನ್ನುವಂತಹ ಬಲ ನಿಮಗ್ ನೀವೇ ತಂದ್ಕೊಳ್ತಿರ್ತೀರಾ. ಹೌದಾ? ಹ್ಮ್. ಅದಕ್ಕೋಸ್ಕರ ನೀವ್ ಯಾವ ಆಂಗಲ್ ಅಲ್ಲಿ ನೋಡಿದ್ರೂ ಸಹ ನಿಮಗ್ ನೀವು ಬೋಧನೆ ಮಾಡ್ಕೊಳ್ಳುವಂತಹದ್ದು ಅತ್ಯುತ್ತಮವಾಗಿರುವಂತಹದ್ದು. ನೀವು ಕುಗ್ಗಿದ್ದಾಗ ಆ ಬೋಧನೆ ಬಲಪಡಿಸುತ್ತೆ. ನಿಮಗ್ ಬೇಕಾಗಿರುವಾಗ ಆ ಸಬ್ಜೆಕ್ಟ್ ಅನ್ನ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಅನ್ನ ಕೊಡುತ್ತೆ. ನೀವು ಬೋಧನೆ ಮಾಡ್ಕೊಂಡಾಗ. ಹೌದಾ? ಹ. ಇನ್ನು ಏನೇನ್ ಮಾಡುತ್ತೆ? ನೀವು ಅಹಂಕಾರ ಪಟ್ಟಾಗ ತಗ್ಗಿಸ್ಕೋ ಅಂತ ಹೇಳಿ ಹೇಳುತ್ತೆ. ಹೌದಾ? ನೀವ್ ದೇವರಿಗೆ ದೂರ ಆಗ್ಬೇಕಾದ್ರೆ, ಇಲ್ಲ ದೇವ್ರಿಗೆ ದೂರ ಆಗ್ಬಾರ್ದು, ಹತ್ತಿರವಾಗಿರು, ಪಾಪಗಳನ್ನ ಕಮ್ಮಿ ಮಾಡು, ತಪ್ಪುಗಳನ್ನ ಕಮ್ಮಿ ಮಾಡು ಅಂತ ಹೇಳಿ ಎಚ್ಚರಿಕೆ ಕೊಡುತ್ತೆ. ಎಷ್ಟ್ ಆಂಗಲ್ ಇಂದ ನಮಗ್ ಬೆನಿಫಿಷಿಯಲ್ ಆಗುತ್ತೆ. ನಿಜನಾ? ನಿಮ್ ಹತ್ರ ನೀವು ವಾಕ್ಯವನ್ನ ಕುರಿತಂತೆ ಮಾತಾಡ್ಕೊಳ್ಳುವಂತಹ ಅಭ್ಯಾಸವನ್ನ ದಯವಿಟ್ಟು ಮಾಡ್ಕೊಳ್ಳಿ. ನಿಮಗ್ ನೀವೇ ಪ್ರಶ್ನೆಗಳನ್ನ ಹಾಕ್ಕೊಳ್ಳಿ. ಸಾಕಷ್ಟು ಪ್ರಶ್ನೆಗಳನ್ನ ಹಾಕ್ಕೊಳ್ಳಿ. ಏನ್ ಮಾಡ್ದೆ ಇವತ್ತು ನಾನ್ ದೇವ್ರಿಗೋಸ್ಕರ? ಈ ವರ್ಷ ನಾನ್ ದೇವ್ರಿಗೋಸ್ಕರ ಏನ್ ಮಾಡಿದೆ? ಈ ತಪ್ಪನ್ನ ಮಾಡಿದಾಗ ದೇವ್ರಿಗೆ ಎಷ್ಟ್ ಕೋಪ ಬಂದಿರಬಹುದು? ನೀನ್ ಏನಕ್ಕೋಸ್ಕರ ನಿಂತಿಲ್ಲ ಈ ತಪ್ಪನ್ನ ಮಾಡುವುದಕ್ಕಿಂತ ಮುಂಚೆ? ನೀನ್ ಏನಕ್ಕೋಸ್ಕರ ಮತ್ತೆ ನಿಂತು ಆಲೋಚನೆ ಮಾಡಿಲ್ಲ? ಹೌದಾ? ನೀನ್ ಅಲ್ಲಿ ಮಾತಾಡಿರುವಂತಹದ್ದು ತಪ್ಪು. ಆ ತರ ನೀನ್ ಮಾತಾಡಬಾರ್ದಾಗಿತ್ತು. ಈ ತರ ಪ್ರಶ್ನೆಗಳನ್ನೆಲ್ಲ ಹಾಕೊಂಡು, ಈ ರೀತಿ ಬೋಧನೆಗಳನ್ನೆಲ್ಲ ಮಾಡ್ಕೊಂಡು, ನಮ್ಮ ಜೀವನಗಳನ್ನ ಇನ್ನೂ ಸಹ ಸುಧಾರಣೆ ಮಾಡಿ, ದೇವರಿಗೆ ಕೊನೆಯದಾಗಿ ಅದನ್ನ ಅರ್ಪಿಸ್ತೀವಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ನನ್ನ ಮಾತನ್ನ ಮುಗಿಸ್ತಿದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರುವಂತಹ ವರವನ್ನ ನೀವ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅದು ನಮಗೆ ತಂದೆ. ನಮ್ಮ ಹತ್ರ ನಾವೇ ಮಾತಾಡ್ಕೊಳ್ಳುವಂತಹದ್ದು, ನಮಗೆ ನಾವೇ ಬೋಧನೆ ಮಾಡ್ಕೊಳ್ಳುವಂತಹದ್ದು, ನಮಗೆ ನಾವೇ ವಾಕ್ಯದ ಮೂಲಕ ಎಚ್ಚರಿಕೆ ಕೊಟ್ಕೊಳ್ಳುವಂತಹದ್ದು. ಬೇಕಾಗಿರುವಂತಹ ಸಮಯದಲ್ಲಿ ಯಾರೂ ಸಹ ಬೋಧನೆ ಮಾಡ್ಲಿಕ್ಕೆ ಶಕ್ತರಾಗಿರೋದಿಲ್ಲ ತಂದೆ ನಮ್ಮ ಸುತ್ತ ಇರುವಂತವರು.
ನಮಗ್ ಬೇಕಾಗಿರುವಂತಹ ಸಮಯದಲ್ಲಿ ಬೇಕಾಗಿರುವಂತಹ ಅಂಶದ ಬಗ್ಗೆ ಯಾರು ನಮ್ಮ ಜೊತೆ ಬಂದು ಮಾತಾಡೋದಿಲ್ಲ. ನಾವು ಕುಗ್ಗಿದ್ದಾಗ ಯಾರೂ ಸಹ ನಮ್ಮನ್ನು ಬಂದು ಬಲಪಡಿಸೋದಿಲ್ಲ. ಆದ್ರೆ ನಿಮ್ಮ ವಾಕ್ಯಗಳನ್ನ ಪ್ರತಿ ಸಮಯಕ್ಕೂ ಸಹ ಪ್ರತಿ ಸಮಯದಲ್ಲೂ ಅನುಕೂಲವಾಗಿರುವಂತೆ ನೀವು ವಾಕ್ಯಗಳನ್ನು ಕೊಟ್ಟಿದ್ದೀರ ತಂದೆ. ಆ ವಾಕ್ಯಗಳನ್ನು ದೃಢವಾಗಿಟ್ಕೊಂಡು ಬಲವಾಗಿಟ್ಕೊಂಡು ನಮಗ ನಾವೇ ಬೋಧನೆ ಮಾಡಿಕೊಂಡು ನಿಮ್ಮ ಭಕ್ತರು ತಮ್ಮ ಜೊತೆ ತಾವೇ ಹೇಗ್ ಮಾತಾಡ್ಕೊಳ್ತಿದ್ರು, ತಮ್ಮ ಶರೀರದ ಜೊತೆ ತಮ್ಮ ಮನಸ್ಸಿನ ಜೊತೆ ಹೇಗ್ ಮಾತಾಡ್ಕೊಳ್ತಿದ್ರು ಅಂತ ನೋಡಿದೀವಿ. ಆ ರೀತಿ ನಮ್ಮ ಮನಸ್ಸನ್ನ ನಮ್ಮ ಶರೀರವನ್ನ ನಾವೇ ಎಚ್ಚರಿಕೆ ಪಡಿಸಿ, ನೀವು ಮಾಡಿರುವಂತಹ ಯಾವ ಉಪಕಾರವನ್ನು ಸಹ ಮರಿಬೇಡಿ ಅಂತ ಅದಕ್ಕೆ ಹೇಳಿ, ನಮ್ಮ ಅವಯವಗಳಿಗೆ ಹೇಳಿ, ನಮ್ಮ ಮನಸ್ಸನ್ನ ಎಚ್ಚರಿಕೆಗೊಳಿಸಿ, ಮತ್ತೆ ತಪ್ಪುಗಳ ಕಡೆ ಪಾಪಗಳ ಕಡೆ ಮನಸ್ಸು ವಾಲಿದಾಗ ಮತ್ತೆ ಅದನ್ನ ಎಚ್ಚರಿಸಿ, ಮತ್ತೆ ಅದನ್ನ ತಗೊಂಡು ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳುವಂತಹ ಶಕ್ತಿಯನ್ನ ಬಲವನ್ನ ನಮ್ಗೆ ದಯಪಾಲಿಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಎಲ್ಲ ದೈವ ಸೇವಕರನ್ನ, ಅವರ ಕುಟುಂಬಗಳನ್ನ, ಅವರ ಅವಶ್ಯಕತೆಗಳನ್ನ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ತಂದೆ ಕೇಳಿರುವಂತಹ ಪ್ರತಿಯೊಂದೊಂದು ಮಾತು ಸಹ ನಾವು ಮರೆಯದೆ ಇದನ್ನ ಮೆಲುಕು ಹಾಕ್ತಾ, ನಾವು ಮರೆತು ಹೋದ್ರೆ ನಾವು ಕೊಟ್ಟಿರುವಂತಹ ಸಮಯ, ದೈವ ಸೇವಕರು ಬಂದು ಅವ್ರು ತಗೊಂಡು ಪರಿಶ್ರಮ ತಗೊಂಡು ಹೇಳಿರುವಂತಹದ್ದು ಪ್ರತಿಯೊಂದೊಂದು ನಿಮ್ಮ ಆಲೋಚನೆಗಳು, ನೀವು ದೈವ ಸೇವಕರ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಆಲೋಚನೆಗಳು ಪ್ರತಿಯೊಂದೊಂದು ವ್ಯರ್ಥ ಆಗುವಂತೆ ತಂದೆ. ಅದರ ನಿಮಿತ್ತವಾಗಿ ಪ್ರತಿಯೊಂದು ವಿಚಾರಗಳನ್ನು ಸಹ ಮೆಲುಕು ಹಾಕ್ತಾ ಅದನ್ನ ನೆನಪಿಟ್ಕೊಂಡು ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಮುಂದೆ ಹೋಗುವಂತ ಶಕ್ತಿಯನ್ನ ಬಲವನ್ನ ನಮಗೆ ದಯಪಾಲಿಸಿ. ನಾಳೆ ನಡೆಯುವಂತಹ ಆರಾಧನೆ ಕಾರ್ಯಕ್ರಮಕ್ಕೋಸ್ಕರ ಸ್ತೋತ್ರ ತಂದೆ. ಸಭಾಪಾಲಕರನ್ನ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಿದ್ದೀವಿ. ಅವರ ಮೂಲಕ ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಸಂದೇಶವನ್ನ ನೀವು ಒದಗಿಸಿಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇದೆ. ಆಮೆನ್.